ನಾವು ಕ್ರಿಶ್ಚಿಯನ್ಸ್, ಶಿವಮೊಗ್ಗ ಡಿಸ್ಟಿಕ್. ನಾವು ಹೆಸರು ಹೇಳೋದಿಲ್ಲ. ಆಗ್ಲಿ ತಾಯಿ, ಇರ್ಲಿ, ತೊಂದ್ರೆ ಇಲ್ಲ. ಕಾರ್ಯಕ್ರಮ 4 ವರ್ಷದಿಂದ ನೋಡ್ತಿದ್ದೀರಾ? ಹೌದು ಗುರುಜಿ. ಇವತ್ತು ನಾನು ಹರೇ ಕೃಷ್ಣ ಗುರುಜಿ, ನಾನು ಕೃಷ್ಣನಿಗೆ ನೆನೆಸಿ ನಾನು ನಿಮ್ಗೆ ಇವತ್ತು ಮಾಡಿದೀನಿ ಗುರುಜಿ. ಹರೇ ಕೃಷ್ಣ ತಾಯಿ, ಹರೇ ಕೃಷ್ಣ, ಒಳ್ಳೇದಾಗ್ಲಿ. ಯಾಕಂದ್ರೆ ಅವ್ರಿಗೆ ಏನಂದ್ರೆ ಯಾವಾಗ ನೋಡ್ರು ಕುಡಿತಾ ಇರ್ತಾರೆ, ಯಾವಾಗ ನೋಡ್ರು ಇಸ್ಪೀಟ್ ಆಡ್ತಿರ್ತಾರೆ, ಯಾವಾಗ ನೋಡ್ರು ದುಡ್ಡು ಬೇಕು. ನನಗ್ ಸುಮಾರು ಬಂಗಾರ ಎಲ್ಲ ಹಾಕೊಟ್ಟಿದ್ರು ಗುರುಜಿ. ಇವ್ರ ದುರಭ್ಯಾಸಗಳೇ ಶಾಪವಾಗ್ಬಿಟ್ಟು ಅವತ್ತಿಗೆ. ಹೌದು ಗುರುಜಿ. ಆ ಒಂದು ಟೈಮಲ್ಲಿ ಈಗ 2003ನೇ ಇಸ್ವಿಯಿಂದ ಸುಮಾರು 10 ಇಸ್ವಿ ತನಕ ತುಂಬಾ ಕಷ್ಟಪಟ್ಟಿದ್ವಿ ಗುರುಜಿ. ಓಡಾಡದೆ ಇದ್ದಿದ್ದ ದೇವಸ್ಥಾನಗಳಿಲ್ಲ, ಕ್ರಿಶ್ಚಿಯನ್ಸ್ ಆಗಿ ಓಡಾಡದೆ ಇದ್ದಿದ್ದು ಹಿಂದೂ ಜಾಗಗಳು, ಮುಸ್ಲಿಂ ಜಾಗಗಳು. ಕ್ರಿಶ್ಚಿಯನ್ ಇದ್ರಲ್ಲಂತೂ ನಾನು ತುಂಬಾ ಪ್ರೇಯರ್ ಮಾಡ್ತೀನಿ ಗುರುಜಿ. ಅಷ್ಟು ಯಾರ ಮನೆಗೆ ಹೋಗಲ್ಲ, ಯಾರ ಹತ್ರ ಜಾಸ್ತಿ ಮಾತಾಡಲ್ಲ ಗುರುಜಿ. ನನ್ಗೆ ಏನಂದ್ರೆ ನನ್ ದೇವ್ರು, ನಾನು, ನನ್ ಮಕ್ಕಳು ಅಷ್ಟೇ, ಅಷ್ಟೇ ಗುರುಜಿ ನನ್ಗೆ. ನಮಗೆ ಗಂಡು ಮಕ್ಳು 2 ಜನ, ಹೆಣ್ಣು ಮಕ್ಳು ಇಲ್ಲ. ಹೆಣ್ಮಕ್ಳು ಅಂದ್ರೆ ಬಹಳ ಪ್ರೀತಿ ನನಗೆ. ಕಡೆ ದೊಡ್ಡ ಹುಡುಗನಿಗೆ ಹೆಣ್ಮಗು ಆಯ್ತು, ಇವನಿಗೆ ಒಂದು ಗಂಡು ಮಗು ಆಯ್ತು. ನಾವು ಒಂದು ದಿವಸ ನಮ್ ಸೊಸೆಗೆ, ನಮ್ ಮಗಳಂಗೆ ನಾವು ಪ್ರೀತಿ ತೋರ್ಸಿದೀವಿ ಸ್ವಾಮಿ. ನಾವು ಇಲ್ಲಿ ಬಂದಾಗ ಅವಳಿಗೆ ಅಷ್ಟು ಚೆನ್ನಾಗ್ ನೋಡಿದ್ವಿ, ಅಲ್ಲಿ ಹೋದ್ರೆ 4 ದಿವಸ ಇದ್ರೆ ಇದ್ಕೊಂಡ್ಬಿಟ್ಟು ಎಲ್ರ ಜೊತೆಗೆ ಆರಾಮಾಗಿ ನಾವು ಬಂದಿದೀವಿ. ನಮ್ಮಂತ ಫ್ಯಾಮಿಲಿ ಅವಳು ತಿರಸ್ಕಾರ ಮಾಡ್ಬಿಟ್ಲಿಲ್ಲ ಸ್ವಾಮಿ. ಅದೇ ನಾವು ದೇವ್ರ ಹತ್ರ ಬೇಡೋದು. ನಾವು ಒಂದು ಅಂದಿದ್ದಿಲ್ಲ, ಮಾಡಿದ್ದಿಲ್ಲ, ನಮ್ಮ ಮೇಲೆ ಅಷ್ಟು ಅವಳಿಗೆ ಬೇಡ ಆದವ್ರು ಆಗ್ಬಿಟ್ವಿ ಅಲ್ಲ ಅಂತ. ನಮ್ಮ ಮಗ ಸಾರ್ ಇನ್ನೊಬ್ರಿಗೆ ಸಹಾಯ ಮಾಡ್ದವನೇ ಹೊರತು ಕೈಯಿಂದ ಇನ್ನೊಬ್ರಿಂದ ಇಸ್ಕೊಂಡವನಲ್ಲ ನನ್ ಮಗ. ಅಂತ ಹುಡುಗನಿಗೆ ಅಂತ ಹುಡುಗಿ ಸಿಕ್ಬಿಡ್ತು ಅಂತ ನಮ್ಗೆ ಬಹಳ ಮನ್ಸಿಗೆ ನೋವು ಆಗ್ಬಿಡ್ತು ಸ್ವಾಮಿ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಗಿದ್ದೀಯವ್ವ? ಚೆನ್ನಾಗಿದ್ದೀನಿ ಗುರುಜಿ. ತುಂಬಾ ಈಗ ಒಂದು 3 ವರ್ಷ, ಜುಲೈ 30ಕ್ಕೆ 3 ವರ್ಷ ತುಂಬಿ 4ನೇ ವರ್ಷ ಆಗಿದೆ ಗುರುಜಿ ನಾನ್ ನಿಮ್ ಪ್ರೋಗ್ರಾಮ್ ಮಾಡ್ತಾ. ಓಹೋ, 4 ವರ್ಷ. ಹೌದು ಗುರುಜಿ. ಇವತ್ತು ಮಾಡ್ಬೇಕು ಅಂತ ಹೇಳಿ ಅನಿಸ್ತು ನನಗೆ. ನಾವು ಕ್ರಿಶ್ಚಿಯನ್ಸ್, ಶಿವಮೊಗ್ಗ ಡಿಸ್ಟಿಕ್. ನಾವು ಹೆಸರು ಹೇಳೋದಿಲ್ಲ. ಆಗ್ಲಿ ತಾಯಿ, ಇರ್ಲಿ, ತೊಂದ್ರೆ ಇಲ್ಲ. ಕಾರ್ಯಕ್ರಮ 4 ವರ್ಷದಿಂದ ನೋಡ್ತಿದ್ದೀರಾ? ಹೌದು ಗುರುಜಿ. ಇವತ್ತು ನಾನು ಹರೇ ಕೃಷ್ಣ ಗುರುಜಿ, ನಾನು ಕೃಷ್ಣನಿಗೆ ನೆನೆಸಿ ನಾನು ನಿಮ್ಗೆ ಇವತ್ತು ಮಾಡಿದೀನಿ ಗುರುಜಿ. ಹರೇ ಕೃಷ್ಣ ತಾಯಿ, ಹರೇ ಕೃಷ್ಣ, ಒಳ್ಳೇದಾಗ್ಲಿ. ಊಟ ಮಾಡಿದ್ರ? ಊಟ ಎಲ್ಲ ಆಯ್ತು ಗುರುಜಿ. ನಾವು ಇದು ತಂದೆ ತಾಯಿಗೆ 9 ಜನ ಮಕ್ಕಳು ನಾವು. ಆಗ್ಲಿ. ಅಂದ್ರೆ ನೀವು ಕ್ರಿಶ್ಚಿಯನ್ ಅವರಾ? ಕ್ರಿಶ್ಚಿಯನ್ ಗುರುಜಿ. ತೊಂದ್ರೆ ಇಲ್ಲ. ಕಾರ್ಯಕ್ರಮ ನಿಮಗೆ ಏನಾದ್ರೂ ನೆಮ್ಮದಿ ಅಂತ ಅನ್ಸಿದ್ಯಾ? ಈ ಕಾರ್ಯಕ್ರಮದಿಂದ ನೀವು ಹೇಳಿದ್ದನ್ನ ನಾವು ಪಾಲಿಸ್ಕೊಂಡು ಹೋಗ್ತಾ ಇದೀವಿ ಗುರುಜಿ. ನನ್ಗೆ 63 ವರ್ಷ ಗುರುಜಿ ನನ್ಗೆ. ಓಹೋ, 63 ವರ್ಷ. ಹೌದು ಗುರುಜಿ. ಮತ್ತೆ ನನಗೆ 2 ಗಂಡು ಮಕ್ಕಳಿದ್ದಾರೆ. ಮತ್ತೆ ನನ್ ಮದುವೆ ಆಗಿ 43 ವರ್ಷ ಗುರುಜಿ. ನಾವು ಗಂಡ ಹೆಂಡತಿ ತುಂಬಾ ಚೆನ್ನಾಗಿದೀವಿ ಗುರುಜಿ. ಒಂದು ಕಾಲದಲ್ಲಿ ತುಂಬಾ ಕಷ್ಟಪಟ್ಟಿದೀವಿ ಗುರುಜಿ. ಮಕ್ಕಳು ಪಡಿಬೇಕಾದ್ರುನು, ಒಂದ್ ಮದುವೆ ಆಗ್ಬೇಕಾದ್ರುನು ಎಲ್ಲ ಕಷ್ಟದಲ್ಲೇ ಜೀವನ ಬಂದ್ಬಿಡ್ತು ಗುರುಜಿ. ಎಲ್ಲ ಕಷ್ಟನ ನೋಡಿದೀನಿ ಗುರುಜಿ ನಾನು. ಆದ್ರೂ ಮನುಷ್ಯನಿಗೆ ಎಷ್ಟೇ ಸುಖ ಇರ್ಲಿ, ಬಡತನ ಇರ್ಲಿ ಗುರುಜಿ, ನಾವು ಅದನ್ನ ಒಂದು ಸಲ ಮದುವೆ ಮಾಡಿ ಕೊಟ್ಟ ಮೇಲೆ ಗಂಡನಿಗೆ ಉದ್ಧಾರ ಮಾಡ್ಬೇಕು ಅಂತ ಹೇಳಿ ಮನಸ್ಸಲ್ಲಿ ಇರ್ಬೇಕೇ ಹೊರತು ನಾವು ಇನ್ನೊಬ್ಬರಿಂದ ನಮ್ಗೆ ಸುಖ ಸಿಗತ್ತೆ ಅಂತ ಯಾವಾಗ್ಲೂ ಹೋಗ್ಬಾರ್ದು ಗುರುಜಿ ನಾವು. ನಿಜ. ಮತ್ತೆ ಏನಂದ್ರೆ ನನಗೆ 2 ಗಂಡ್ ಮಕ್ಳು ಗುರುಜಿ. 2 ಮಕ್ಕಳು ಬೆಂಗಳೂರಲ್ಲಿ ಇದ್ದಾರೆ. ನಾವು ಶಿವಮೊಗ್ಗ ಡಿಸ್ಟ್ರಿಕ್ ಅಲ್ಲಿ ಜೋಗ್ ಫಾಲ್ಸ್ ಅನ್ನೋ ಕಡೆ ಇದೀವಿ ಗುರುಜಿ. ನಾವು ಸಾಗರ ಹತ್ರ ಇದೀವಿ ಗುರುಜಿ ನಾವು. ಮತ್ತೆ ನಮ್ಮ ಮನೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಗುರುಜಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. 25 ವರ್ಷ ಆಗಿದ್ ಕೂಡ್ಲೆ ಅವರು ವಾಲಂಟ್ರಿ ಬರ್ಕೊಟ್ರು ಗುರುಜಿ. ಯಾಕಂದ್ರೆ ಅವರು ತುಂಬಾ ಕುಡಿತಿದ್ರು ಮತ್ತೆ ಇಸ್ಪೀಟ್ ಆಡ್ತಿದ್ರು ಗುರುಜಿ. ಗೌರ್ಮೆಂಟ್ ಕೆಲ್ಸ ಇದು ಮಾಡಿ ಕೊನೆಗೆ 25 ವರ್ಷ ಆಗಿದ್ ಕೂಡ್ಲೆ VRS ತಗೊಂಡ್ಬಿಟ್ರು ಗುರುಜಿ. VRS ತಗೊಂಡು ಬರೀ 3,000ಕ್ಕೆ 27 ರೂಪಾಯಿ ಕಮ್ಮಿ ಗುರುಜಿ. ನಾವು 2,000 ವರ್ಷಕ್ಕೆ ನಾವು ರಿಟೈರ್ಡ್ ಕೊಟ್ಟಾಗ ಈಗ 33,000 ತಗೊಂಡು ಆ ಸಂಬಳನ ನನ್ನ ಕೈಯಲ್ಲಿ ಬರೋಂಗೆ ಜಾಯಿಂಟ್ ಅಕೌಂಟ್ ಮಾಡ್ಕೊಂಡು ಈ ಟೈಮಲ್ಲಿ ನಾನು ಮೈಸೂರು, ಇಲ್ಲೇ ಒಬ್ರು ಇದ್ರು, ಅವ್ರು ಇಂಟ್ರೆಸ್ಟ್ಗೆಲ್ಲ ದುಡ್ಡು ಕೊಡೋರು. ಆ ಟೈಮಿಗೆ ತುಂಬಾ ಸಾಲ ಮಾಡ್ಕೊಂಡಾಗ ಅವ್ರೀಗ ಮೈಸೂರಲ್ಲಿ ಇದ್ದಾರೆ ಗುರುಜಿ. ಶಿವಣ್ಣ ಅಂತ ಹೇಳಿ. ಈ ಟೈಮಿಗೆ ನಾನು ಅವ್ರಿಗೆ ತುಂಬಾ ನೆನೆಸ್ತೀನಿ ಗುರುಜಿ.
ಅವ್ರು ಸ್ವಲ್ಪ ಸಾಲ ಇತ್ತು, ಸಾಲ ಎಲ್ಲ ತೀರ್ಸಿ ಅಮ್ಮ ಹಿಂಗ್ ನಡೀರಿ ನೀವು ಒಳ್ಳೆ ಜನ ಇದ್ದೀರಾ ಅಂತ ಹೇಳಿ ನನಗೊಂದ್ ಧೈರ್ಯ ಕೊಟ್ಟಿ ಅವರು ಈಗ ಶಿವಮೊಗ್ಗ ಸೈಡ್ ಅಲ್ಲಿ ಇದ್ದಾರೆ ಗುರೂಜಿ. ಮತ್ತೆ ಅವ್ರಿಗೆ ಗಂಡನಿಗೆ ವಾಲಂಟರಿ ರಿಟೈರ್ಮೆಂಟ್ ಆದ್ಮೇಲೆ ನಿಮ್ಗೆ ಒಂದಷ್ಟು ಪೆನ್ಷನ್ ಅಥವಾ ಏನ್ ಬರುತ್ತಲ್ಲ ಅದು ಬರ್ತಾ ಇತ್ತಾ? ಬರ್ತಾ ಇತ್ತು ಗುರೂಜಿ, 3,000 ಅಷ್ಟೇ ಬರೋದು ಗುರೂಜಿ. ಮತ್ ಬಂದಿದ್ದು ದುಡ್ಡೆಲ್ಲ ಸಾಲಗಾರರಿಗೆ ಇದು ಬರ್ಕೊಟ್ಟಿದ್ರು, ಚೆಕ್ ಬರ್ಕೊಟ್ಟಿದ್ರು ಗುರೂಜಿ ಅವ್ರು. ಅಯ್ಯೋ, 3,000ದಲ್ಲಿ ಪಾಪ ಕಷ್ಟ ಹೆಂಗ್ ನಡೆಸ್ತಿದ್ರಿ ಕಷ್ಟ ಗುರೂಜಿ. 1 ತಿಂಗಳು ಕೊಟ್ರೆ 11 ತಿಂಗಳು ಕೊಡ್ತಾ ಇಲ್ಲ ಗುರೂಜಿ ನಮ್ಗೆ ಸರ್ಕಾರ. ಹೌದು ಗುರೂಜಿ. ಮತ್ತೆ ಒಂದು ಓದಿಸ್ಬೇಕಂದ್ರೂ ಮಕ್ಕಳಿಗೆ ಕೈಯಲ್ಲಿ ದುಡ್ಡಿಲ್ಲ ಗುರೂಜಿ ಆ ಟೈಮಲ್ಲಿ. ಮತ್ತೆ 2000 ಇಸ್ವಿಗೆ ಅವ್ರು ಬರ್ಕೊಟ್ಟ ಮೇಲೆ 2003ನೇ ಇಸ್ವಿ ಗುರೂಜಿ ತುಂಬಾ ಕಾಯಿಲೆ ಬಿದ್ರು ಗುರೂಜಿ. ಅಂದ್ರೆ ಮಾನಸಿಕವಾಗಿ ಅವರು ಇದು ಆಗ್ಬಿಟ್ರು. ಅಂದ್ರೆ ನಾನ್ ಕೆಲ್ಸದಲ್ಲಿದ್ದೆ, ನಾನು ಕುಟುಂಬದಲ್ಲಿ ಮದ್ವೆ ಆಗಿರೋದು ಗುರೂಜಿ, ಅತ್ತೆ ಮಗ ಮಾವನ್ ಮಗಳು ಗುರೂಜಿ. ನಾನು ನೋಡಿನೇ ಮದ್ವೆ ಬೇಡ ಅಂದ್ರೂ ನಮ್ಮ ಅಪ್ಪನೂ ಕುಡಿತಿದ್ರು, ಇಸ್ಪಿಟ್ ಆಡ್ತಿದ್ರು ಗುರೂಜಿ. ಹಂಗಾಗಿ ಇಬ್ರು ಫ್ರೆಂಡ್ಸ್ ಗುರೂಜಿ, ಇವ್ರು ಅಳಿಯ ಮಾವ ಅಂದ್ರೆ. ಹಂಗಾಗಿ ನಾನು ಎಷ್ಟು ಹೇಳಿದ್ರು ಮದ್ವೆ ಬೇಡ ಅಂದ್ರೂ ಕೇಳಿಲ್ಲ ಗುರೂಜಿ. ಕುಟುಂಬದಲ್ಲೇ ಕೊಡ್ಬೇಕು, ಅವನಿಗೆ ಆಗ್ಬೇಕು, ಇಲ್ಲಾಂದ್ರೆ ಹೊರಗೆ ಹೋಗ್ಬೇಕು, ಇಷ್ಟ ಇದ್ದಿದ್ ಕಡೆ ಆಗು ಅಂತೇಳಿ. ನಮ್ಗೇನಂದ್ರೆ ಗುರೂಜಿ, ಇಷ್ಟ ಇದ್ದಿದ್ ಕಡೆ ಯಾರ ಮೇಲೂ ಇಷ್ಟ ಇಲ್ಲ ಗುರೂಜಿ. ತಂದೆದು ನೋಡಿ ನೋಡಿ ನಮ್ಗೆ ಸಾಕಾಗ್ಬಿಟ್ಟಿದೆ ಅಲ್ಲ ಗುರೂಜಿ. ಹಾಗಾಗಿ ನಮ್ಗೆ ಕುಟುಂಬದವರು ನೋಡಿಲ್ಲ ಗುರೂಜಿ, ತಾಯಿ ಮನೆಯವರು ನೋಡಿಲ್ಲ ಗುರೂಜಿ ನಮ್ಗೆ. ನಾನೇ ಮುಂದೆ ನಿಂತಿ ಧೈರ್ಯದಿಂದ ಯಾವುದೇ ಒಂದು ಕೆಟ್ಟ ಆಮಿಷಕ್ಕೆ ಯಾವುದಕ್ಕೂ ನಾನು ಹೋಗ್ದೇನೆ ಗುರೂಜಿ. ಇವತ್ತಿನ ದಿವಸ 2 ಮಕ್ಕಳು ನಾನು ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾರೆ ಗುರೂಜಿ. ಆರೋಗ್ಯ ಸರಿ ಹೋಯ್ತಾ? ಆರೋಗ್ಯ ಅವಾಗ ನಾನು ತುಂಬಾ ದೇವ್ರ ಮೇಲೆ ಭಕ್ತಿ ಮಾಡೋದು, ಉಪವಾಸ ಮಾಡೋದು, ಮೊಣಕಾಲು ಊರಿ ಪ್ರೇಯರ್ ಮಾಡೋದು, 3 ಗಂಟೆ ರಾತ್ರಿ ಪ್ರೇಯರ್. ಈ ಪ್ರೇಯರ್ ಅಲ್ಲೇ ಇದ್ದು ನಾನು ಅವ್ರಿಗೊಂದು ಜೀವನ ಸರಿ ಮಾಡಿದೆ ಗುರೂಜಿ. ಇವಾಗ ಕುಡಿಯೋದಿಲ್ಲ, ಯಾವ ಚಟನೂ ಇಲ್ಲ ಗುರೂಜಿ. ಚೆನ್ನಾಗಿದ್ದಾರೆ ಗುರೂಜಿ ಅವರು. ಹೆಣ್ಮಕ್ಳು ಯಾವತ್ತೂನು ಗಂಡ ಅಂತ ಒಂದು ಸಲ ಆಗಿದ್ಮೇಲೆ ಸಾಯೋ ತನಕ ನಾವು ನೋಡ್ಕೋಬೇಕು ಗುರೂಜಿ. ಸರಿ ಮಾಡದ್ ನೋಡ್ಬೇಕೇ ಹೊರತು ನಾವು ಅವರಿಂದ ಏನ್ ಸಿಗತ್ತೆ ಏನ್ ಸಿಗಲ್ಲ ಅಂತ ಹೇಳಿ ನಾವು ಇರಬಾರ್ದು ಗುರೂಜಿ. ನಾವು ಲಾಭ ನೋಡಬಾರ್ದು ಅಂತ, ಲಾಭ ನೋಡ್ಬಾರ್ದು ಗುರೂಜಿ. ಹೇಳ್ಬಹುದು ಯಾಕೆ ಕಷ್ಟ ತೆಗಿಬೇಕು ಅಂತ ಹೇಳಿ. ಇಲ್ಲ ಗುರೂಜಿ, ಗಂಡನ್ ಜೊತೆಗೆ ಮಕ್ಕಳ ಜೊತೆಗೆ ಇದ್ದಷ್ಟು ಬೆಲೆ ಯಾವ ಕಡೆನೂ ಇಲ್ಲ ಗುರೂಜಿ ನಮ್ಗೆ. ಇವತ್ತಿನ ದಿವಸ ನಾವು ಗಂಡ ಹೆಂಡತಿ ತುಂಬಾ ಚೆನ್ನಾಗಿದೀವಿ ಗುರೂಜಿ. ನಾವು ಈಗ ನಾವು ಮನೇಲಿ ಇದೀವಿ, ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಇದ್ದಾರೆ ಗುರೂಜಿ. ಮತ್ತೇನಂದ್ರೆ ಇಬ್ರಿಗೂ ಮದ್ವೆ ಮಾಡಿದ್ವಿ ಗುರೂಜಿ. ಇಬ್ರು ಗಂಡು ಮಕ್ಕಳು ಗುರೂಜಿ. ತಂದೆ ತಾಯಿಗಳಂದ್ರೆ ಅಷ್ಟು ಪ್ರೀತಿ ಗುರೂಜಿ. ತಂದೆ ಅಂದ್ರೆ ಇನ್ನೂ ಪ್ರೀತಿ ಜಾಸ್ತಿ ಗುರೂಜಿ. ನಾವು ಒಂದು ಓದಿಸ್ಬೇಕಾದ್ರೆ ತಾಳಿ ಕಿವಿದು ಎಲ್ಲ ಕೊಟ್ಟಿ ನಾವು ಮಕ್ಳಿಗೆ ಬೆಳೆಸಿದ್ವಿ ಗುರೂಜಿ. ನಮ್ಗೆ ಯಾವ ಕಡೆಯಿಂದನೂ ಒಂದು ಪೆನ್ ಸಿಕ್ಕಿಲ್ಲ ಗುರೂಜಿ. ನಮ್ದು ಇದರಿಂದ ಕುಟುಂಬದಿಂದ ನನ್ ಮಕ್ಳಿಗೆ ಏನು ಸಿಕ್ಕಿಲ್ಲ ಗುರೂಜಿ. ಕಡೆ ಆಗ್ಲಿ ಅಥವಾ ನಿಮ್ ಕಡೆ ಆಗ್ಲಿ ಯಾರು ಸಪೋರ್ಟ್ ಇರ್ಲಿಲ್ಲ ಅಂತ? ಸಪೋರ್ಟ್ ಇದ್ದಿಲ್ಲ, ಎಲ್ಲರೂ ಅನುಕೂಲ ಇದ್ದಾರೆ ಗುರೂಜಿ. ಆದ್ರೂ ಎಲ್ಲ ಗೌರ್ಮೆಂಟ್ ನೌಕರಿಯಲ್ಲಿ ಇದ್ದಾರೆ. ತಾಯಿ ಮನೆ ಸ್ವಲ್ಪ ಬಡತನ ಕೈ ಬಿಟ್ಬಿಟ್ರು. ಯಾಕಂದ್ರೆ ಅವ್ರಿಗೆ ಏನಂದ್ರೆ ಯಾವಾಗ ನೋಡ್ರು ಕುಡಿತಾ ಇರ್ತಾರೆ, ಯಾವಾಗ ನೋಡ್ರು ಇಸ್ಪಿಟ್ ಆಡ್ತಿರ್ತಾರೆ, ಯಾವಾಗ ದುಡ್ಡು ಬೇಕು. ನನಗ್ ಸುಮಾರು ಬಂಗಾರ ಎಲ್ಲ ಹಾಕೊಟ್ಟಿದ್ರು ಗುರೂಜಿ. ದುರಭ್ಯಾಸಗಳೇ ಶಾಪವಾಗ್ಬಿಟ್ಟು ಅವತ್ತಿಗೆ. ಹೌದು ಗುರೂಜಿ. ಆ ಒಂದು ಟೈಮಲ್ಲಿ ಈಗ 2003ನೇ ಇಸ್ವಿಯಿಂದ ಸುಮಾರು 10 ಇಸ್ವಿ ತನಕ ತುಂಬಾ ಕಷ್ಟಪಟ್ಟಿದ್ವಿ ಗುರೂಜಿ. ಓಡಾಡದೆ ಇದ್ದಿದ್ದ ದೇವಸ್ಥಾನಗಳಿಲ್ಲ, ಕ್ರಿಶ್ಚಿಯನ್ಸ್ ಆಗಿ ಓಡಾಡದೆ ಇದ್ದಿದ್ದು ಹಿಂದೂ ಜಾಗಗಳು, ಮುಸ್ಲಿಂ ಜಾಗಗಳು. ಕ್ರಿಶ್ಚಿಯನ್ ಇದ್ರಲ್ಲಂತೂ ನಾನು ತುಂಬಾ ಪ್ರೇಯರ್ ಮಾಡ್ತೀನಿ ಗುರೂಜಿ. ಅಷ್ಟು ಯಾರ ಮನೆಗೆ ಹೋಗಲ್ಲ, ಯಾರ ಹತ್ರ ಜಾಸ್ತಿ ಮಾತಾಡಲ್ಲ ಗುರೂಜಿ. ನನ್ಗೆ ಏನಂದ್ರೆ ನನ್ ದೇವ್ರು, ನಾನು ನನ್ ಮಕ್ಕಳು ಅಷ್ಟೇ, ಅಷ್ಟೇ ಗುರೂಜಿ ನನ್ಗೆ. ಅಂದ್ರೆ ದೇವಸ್ಥಾನಕ್ಕೂ ಎಲ್ಲ ಹೋಗ್ತಾ ಇದ್ರಿ ನೀವು? ಹೌದು ಗುರೂಜಿ. ಇಲ್ಲೇ ಒಂದು ದೇವಸ್ಥಾನ ಇದೆ ಗುರೂಜಿ, ಒಡನ್ ಬೈಲ್ ಅಂತ ಹೇಳಿ ಪದ್ಮಾವತಿ ದೇವಸ್ಥಾನ ಅಂತ ಒಂದಿದೆ ಗುರೂಜಿ. ಅಲ್ಲಿ ಯಾರೋ ಹೇಳಿದ್ರ ಅಲ್ಲಿ ಕೊನೆಗೆ ಡಾಕ್ಟರ್ ಆಗಲ್ಲ ಅಂತ ಹೇಳಿ ಕಳ್ಸಿದ್ರು ಗುರೂಜಿ. ಸುಮಾರು 10ನೇ ಇಸ್ವಿಯಲ್ಲಿ ಆಗಲ್ಲ, ಇವ್ರು ಸಾಯ್ತಾರೆ, ಇನ್ನೊಂದ್ 3 ತಾಸು ಅಂತ ಹೇಳಿ ಅಂದ್ರು ಗುರೂಜಿ. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಗುರೂಜಿ ನಾವು. ಆಮೇಲೆ ಎಲ್ಲ ಅಂದ್ರು ಸತ್ರೆ ಸಾಯಿಲಿ, ಎಲ್ಲ ಕುಟುಂಬದವ್ರು, ಅವ್ರ ಕುಟುಂಬವ್ರು ನಮ್ಮ ಕುಟುಂಬವ್ರು ಹೇಳಿದ್ರು ಸತ್ರೆ ಅಲ್ಲೇ ಉಣ್ಬಿಡು, ಮನೆಗ್ ತರ್ಬೇಡ, ನಮ್ಗೆ ಹೇಳ್ಬೇಡ ಅನ್ಬಿಟ್ರು ಗುರೂಜಿ. ಅವಾಗ ನನ್ ಸಣ್ಣ ಮಗ 10 ವರ್ಷದವನು, ಮತ್ ದೊಡ್ಡ ಮಗ 17 ವರ್ಷದವನು ಗುರೂಜಿ. ಅವಾಗ ಆ ಸಣ್ಣ ಮಗ ಡಾಕ್ಟರ್ ಕಾಲಿಗೆ ಬಿದ್ದುಬಿಟ್ಟು ನಮ್ಮ ಅಪ್ಪನಿಗೆ ಹುಷಾರ್ ಮಾಡಿ, ನಮ್ಮ ಹತ್ರ ದುಡ್ಡಿಲ್ಲ, ಹುಷಾರ್ ಮಾಡಿ, ಮತ್ತೆ ನಾನ್ ದೊಡ್ಡವನಾದ್ಮೇಲೆ ಅದನ್ನ ನಾನ್ ತಂದ್ಕೊಡ್ತೀನಿ ಅಂತ ಹೇಳಿ ಡಾಕ್ಟರ್ಗೆ ಹೇಳಿದಾಗ ಡಾಕ್ಟರ್ ಫ್ರೀ ಆಗಿ ಮೆಡಿಸಿನ್ ಕೊಟ್ರು ನಮ್ ಗಂಡನಿಗೆ.
ಮಗಕ್ಕೆ ಕೇಳ್ಕೊಂಡಿದ್ರ ಹಂಗೆ? ಹಂಗೆ ಮಗ ಹತ್ತು ಬಿಟ್ಟು ತಂದೆ ಅಂದ್ರೆ ಪ್ರೀತಿ ಜಾಸ್ತಿ ಗುರುಜಿ. ಮಕ್ಕಳಿಗೆ ನಾನು ತಂದೆ ಆತರ ಇದ್ರೂನು ಜಗಳ ಆಡ್ತಿದ್ದೆ ಗುರುಜಿ. ಒಂದು ಒಳ್ಳೆ ದಾರಿಯಲ್ಲಿ ಬರ್ಲಿ ಅಂತ ಹೇಳಿ ತುಂಬಾ ಜಗಳ ಆಡ್ತಿದ್ದೆ ಗುರುಜಿ. ಆದ್ರೆ ಮಕ್ಕಳ ಎದುರುಗಡೆ ಜಗಳ ಆಡ್ತಾ ಇದ್ದಿಲ್ಲ ಗುರುಜಿ ನಾನು. ತಂದೆ ಯಾವುದೇ ಚಟದ ಬಗ್ಗೆ ಮಕ್ಕಳಿಗೆ ಪರಿಚಯ ಅಥವಾ ಅಂತದ್ದೇನು ನೀವು ಹೇಳ್ತಿರ್ಲಿಲ್ಲ, ತಂದೆ ಯಾವಾಗ್ಲೂ ಆದರ್ಶವಾಗಿ ನೋಡ್ತಾ ಇದ್ರು ಗುರುಜಿ. ಮತ್ತೆ ನಾನು ಏನಂದ್ರೆ ಅವರಿಗೆ ಕಷ್ಟ ಸುಖದಲ್ಲಿ ಬೆಳೆಸಿದ್ನಲ್ಲ, ಕಷ್ಟದಲ್ಲೇ ಬೆಳೆಸಿದ್ದೆ ಗುರುಜಿ. ಆದ್ರೂನು ಅವ್ರಿಗೆ ಏನಂದ್ರೆ ನಾನು ಒಂದೇ ಹೇಳಿದ್ದೇನಂದ್ರೆ ತಂದೆ ಒಳ್ಳೇದು ಆಗ್ತದೆ, ಒಂದಲ್ಲ ಒಂದ್ ದಿವಸ ಪ್ರೇಯರ್ ಯಾವತ್ತೂ ಹಾಳಾಗಲ್ಲ, ಒಂದಲ್ಲ ಒಂದ್ ದಿವಸ ಚೆನ್ನಾಗಾಗತ್ತೆ. ಯಾವುದೇ ರೀತಿಯಲ್ಲೂ ಅಪ್ಪನಿಗೆ ಕೇವಲ ನೋಡ್ಬೇಡ್ರಿ. ಹಂಗಾಗಿ ನಾವು ಏನ್ ಮಾಡ್ಬಿಟ್ವಿ, ಮಕ್ಕಳಿಗೆ ಹೇಳಿದ್ದೆ ಗುರುಜಿ ನಾನು, ಮತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪನಿಗೆ ಕೇವಲ ಆಗಿ ನೋಡ್ಬೇಡಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಆತರ ಹೇಳಿದ್ದಕ್ಕೆ ಗುರುಜಿ ಇವತ್ತು ನನಗಿಂತ ಜಾಸ್ತಿಗೆ ನನ್ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಗುರುಜಿ ಅವರಿಗೆ. ಎಲ್ಲಿಗ ಚೆನ್ನಾಗಿದ್ದಾರೆ ಗುರುಜಿ, ನಮ್ಮ ಮನೆಯವರು ಚೆನ್ನಾಗಿದ್ದಾರೆ ಗುರುಜಿ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನೋ ಒಂಚೂರು ಒಳ್ಳೇದಾಯ್ತು ಅಂತ? ಹೌದು ಗುರುಜಿ, ಅಲ್ಲಿ ಹೋಗಿದ್ ಕೂಡ್ಲೆ ತಕ್ಷಣ ಅವರಿಗೆ ಎಚ್ಚರ ಬಂದ್ಬಿಟ್ಟು ಅವಾಗ ಸರಿ ಆಯ್ತು ಗುರುಜಿ ಅವ್ರಿಗೆ. ಆಗ್ಲವ ಪ್ರಾರ್ಥನೆ ಭಗವಂತನ ಅಂತಿಮವಾಗಿ ಒಬ್ಬನೇ ಭಗವಂತನಿಗೆ ಸಲ್ಲಿಸಿದ ಪೂಜೆಗಳು, ಸ್ಥಳಗಳು ಬೇರೆ ಬೇರೆ ಅಷ್ಟೇ. ಹೌದು ಗುರುಜಿ. ಹಂಗಾಗಿ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಎರಡನೇ ಸೊಸೆ ತಂದಿದ್ದು ನಮ್ಗೆ ಒಂದ್ ಸ್ವಲ್ಪ ಕಷ್ಟ ಆಯ್ತು ಗುರುಜಿ. ಓಕೆ, ನಿಮ್ಗೆ ಇಬ್ಬರದು ಮದುವೆ ಆಯ್ತು. ಸೊ ನೀವು ಎರಡನೇ ಮಗನ್ ಸೊಸೆ ಕುರಿತು ಹೇಳ್ತಿರೋದಾ? ಹೌದು ಗುರುಜಿ. ಯಾಕಂದ್ರೆ ನಾವು ಒಂದು ಸೊಸೆ ತಂದ್ವಿ, ದೊಡ್ಡ ಸೊಸೆ ತಂದ್ವಿ, 10 ವರ್ಷ ನೋಡಿದ್ವಿ ಗುರುಜಿ. ಅವರಿಗೆ ತುಂಬಾ ಚೆನ್ನಾಗಿ, ಈಗ್ಲೂ ಒಂದು ಮಾತಿಗೆ ನಾವು ಜಗಳ ಆಡ್ಕೊಳಲ್ಲ ಗುರುಜಿ, ಅಷ್ಟು ಚೆನ್ನಾಗಿದ್ದೀವಿ ಗುರುಜಿ ನಾವು. ಇನ್ನೊಂದು ಎರಡನೇದು ಏನಾಯ್ತು ಅಂದ್ರೆ ಒಳ್ಳೆ ಕೆಲಸದಲ್ಲಿ ಇದ್ದಿದ್ದು, ಒಳ್ಳೆ ಮನೆತನ ಅಂತ ತಂದ್ವಿ ಗುರುಜಿ. ಬಹಳ ನಮ್ಗೆ ತೊಂದರೆ ಆಗ್ಬಿಡ್ತು ಗುರುಜಿ. ಡೈವರ್ಸ್ ತನಕ ಬಂದು ಡೈವರ್ಸ್ ಆಯ್ತು ಗುರುಜಿ. ಏನ್ ತೊಂದರೆ ಆಯ್ತು ಅಂದ್ರೆ ಅವರು ಕೊಟ್ಟಿದ್ದಕ್ಕೆ ಯಾವ್ದಕ್ಕೂ ಪ್ರೂಫ್ ಇಲ್ದೇನೆ ಚಂದ ಅಂದ್ರೆ ಚಂದ ನೋಡ್ಕೊಂಡ್ಬಿಟ್ಟ ಗುರುಜಿ ನಮ್ಮ ಮಗ. ಎಲ್ಲಾ ಅವಳ ಹೆಸರಿಗೆ ಮಾಡ್ಬಿಟ್ಟು ತಂದೆ ತಾಯಿ ಹತ್ರ ಮಾತಾಡ್ಬಾರ್ದು, ತಂದೆ ತಾಯಿ ಬರ್ಬಾರ್ದು ಅಂತ ಹೇಳಿ ಬೇರೆ ಮನೆ ಮಾಡ್ಕೊಟ್ವಿ ಗುರುಜಿ. 2 ವರ್ಷ ಮಗನ ಹತ್ರ ನಾವು ಮಾತಾಡ್ದನೆ ನಾವು ಹಿಂದಿಂದ ಇದ್ದು ನಾವು ಮಗನಿಗೆ ನೋಡ್ತಿದ್ವಿ ಗುರುಜಿ ನಾವು. ಅಂದ್ರೆ ನಿಮ್ ಜೊತೆ ಇರೋದು ಆಕೆಗೆ ಇಷ್ಟ ಇಲ್ಲ ಗುರುಜಿ. ಅವಳಿಗೆ ಅವ್ರ ತಂದೆ ತಾಯಿ ತಮ್ಮ ಬೇಕಂತೆ ಗುರುಜಿ. ನಾವು ಸಣ್ಣ ಫ್ಯಾಮಿಲಿ, ನಾವು ಬೇಡ ಅಂತೆ ಗುರುಜಿ, ನಾವು ಬರಂಗಿಲ್ಲ. ದೊಡ್ಡ ಮಗ ಸೊಸೆ ನೀವು ನಿಮ್ಮ ಯಜಮಾನ್ರು ಒಟ್ಟಿಗೆ ಇದ್ರಿ? ಹೌದು, ಮತ್ತೆ 2 ಮೊಮ್ಮಕ್ಕಳು ಇದ್ದಾರೆ ಗುರುಜಿ ನನ್ಗೆ. ಓಕೆ, ಮದುವೆ ಯಾರು ಎಷ್ಟು ದಿನಕ್ಕೆ ಇವ್ರು ಬೇರೆ ಹೋದ್ರು? ಅವರು 8 ದಿವಸದಿಂದಾನೇ ಜಗಳ ಗುರುಜಿ. ಒಂದೇ ಮನೇಲಿ ಇದ್ರು ಅಣ್ಣ ತಮ್ಮ. ಈಗ್ಲೂ ಅಣ್ಣ ತಮ್ಮ ಚೆನ್ನಾಗಿದ್ದಾರೆ ಗುರುಜಿ ಅವರು. ಅದು ನನ್ನ ಆಸೆ ಗುರುಜಿ. ಕುಟುಂಬದಲ್ಲಿ ಯಾವತ್ತೂ ಚೆನ್ನಾಗಿರ್ಬೇಕು ಅಂತ ಆ ತಂದಿದ್ ಹೆಣ್ಮಗಳಿಗೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಗುರುಜಿ. ಆಮೇಲೆ ಕೊನೆಗೆ ಆ ಹುಡುಗನಿಗೆ ಸಹಿಸ್ಕೊಳ್ಲಿಕ್ಕಾಗಿಲ್ಲ ಗುರುಜಿ. ಅವ್ರ ತಾಯಿ ತಂದೆ ತುಂಬಾ ತಲೆ ಕೆಡಿಸ್ಬಿಟ್ಟು, ಫ್ರೆಂಡ್ಗಳು ತಲೆ ಕೆಡಿಸ್ಬಿಟ್ಟು ಬೇರೆ ಆಗ ತನಕ ಬಿಟ್ಟಿಲ್ಲ ಗುರುಜಿ. ಅವ್ರು ಒಂದ್ ಮಾತ್ ನಮ್ಮ ಹತ್ರ ಮಾತಾಡಿಲ್ಲ ಗುರುಜಿ. ಅವರು ಮಗನ ಹತ್ರನೇ ಹೇಳಿ ಮಗನಿಂದನೇ ಡೈವರ್ಸ್ ತಗೊಂಡ್ಬಿಟ್ರು ಗುರುಜಿ ಅವರು. ಯಾವ ಮಗ? ಸಣ್ಣ ಮಗನಿಂದ. ನಿಮ್ ಮಗನಿಂದ? ಹೌದು ಹೌದು ಗುರುಜಿ. ಅಲ್ಲ, ಈಗ ಅವರಿಬ್ರು ದೂರ ಆಗೋಕ್ ಅವ್ರಿಗೆ ಬೇಕಿತ್ತು ಅಥವಾ ನಿಮ್ಮಿಂದ ದೂರ ಆಗೋದು ಬೇಕಿತ್ತು? ನಮ್ಮಿಂದ ದೂರ ಆಗೋದ್ ಬೇಕಿತ್ತು ಗುರುಜಿ. ಮತ್ತೆ ಅವರಿಗೆ ಮನೆ ಅಳಿಯ ಬೇಕಿತ್ತಂತೆ ಗುರುಜಿ, ಒಂದು ಹುಡುಗ ಒಂದು ಹುಡುಗಿ. ಅಂದ್ರೆ ನಿಮ್ ಮಗ ಹೋಗಿ ಅಲ್ಲಿರೋದು? ಹೌದು ಗುರುಜಿ. ಮತ್ತು ಸಂಬಳ ಆಗಿದ್ದು ಅವ್ರದ್ದು 1 ರೂಪಾಯಿ ನನ್ನ ಮಗ ಉಪಯೋಗಿಸ್ಕೊಂಡಿಲ್ಲ ಗುರುಜಿ. ಯಾರಿಗ್ ಸಂಬಳ ಆಗಿದ್ದು? ಹುಡುಗಿಗ್ ಬಂದಿದ್ ಸಂಬಳದಲ್ಲಿ. ಸೊ ನಿಮ್ ಸೊಸೆಗೆ ಕೆಲಸ ಮಾಡ್ತಿದ್ರಿ, ಅಂದ್ರೆ ಸೊಸೆ ಕೆಲಸ ಮಾಡ್ತಿದ್ರು, ಅವ್ರಿಗೆ ಸಂಬಳ ಬರ್ತಿದ್ದು, ಅದನ್ನ ಅವ್ರ ತವ್ರ ಮನೆಯವರೇ ಬಳಸ್ಕೊಳ್ತಿದ್ರು ಗುರುಜಿ. ಈ ತರ ಬಳಸ್ಕೊಳ್ಳೋದಕ್ಕೋಸ್ಕರ ಅವ್ರು ಡಿವೋರ್ಸ್ ಕೊಟ್ಟಿದ್ದು ಗುರುಜಿ. ಅವ್ರು ತರ್ಬೇಕಾದ್ರೆ ಇದೆಲ್ಲ ಗೊತ್ತಿರ್ಲಿಲ್ವಾ ನಿಮ್ಗೆ? ಅಂದ್ರೆ ಓಕೆ, ಇವೆಲ್ಲ ಗೊತ್ತಿರೋಕ್ ಸಾಧ್ಯ ಇಲ್ಲ, ಬಟ್ ಮನೆತನದ ಬಗ್ಗೆ ಗೊತ್ತಿರ್ಲಿಲ್ವಾ? ಇದು ವಾಟ್ಸಾಪ್ ಇಂದ ಬಂದಿದ್ ಗುರುಜಿ. ಇದು ನೆಂಟಸ್ಟಿಗೆ ಬಂದಿತ್ತು ಗುರುಜಿ. ಅಂದ್ರೆ ಯಾರೋ ಮಧ್ಯವರ್ತಿಯಿಂದ ಬಂದಿಲ್ಲ ಗುರುಜಿ. ಅದು ಇದು ಮೊಬೈಲ್ ಅಲ್ಲಿ ಇದು ಮಾಡ್ಬಿಟ್ಟು, ಅದು ಏನೋ ಫೇಸ್ಬುಕ್ ಅಲ್ಲಿ ಏನೋ ಇದು ಎಲ್ಲ ಕಳ್ಸೋದೆಲ್ಲ ನಮ್ಗೆ ಅದು ಗೊತ್ತಿಲ್ಲ ಗುರುಜಿ. ಅಂದ್ರೆ ಇಲ್ಲೆಲ್ಲೋ ಮಧ್ಯದಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಆಗಿರೋದು? ಹೌದು ಹೌದು ಗುರುಜಿ. ಇದರಿಂದ ಆಗಿದ್ದು ಗುರುಜಿ. ಮಗ ಅವರೇ ಫೋನ್ ಮಾಡಿ, ಹೆಣ್ಣಿನ ತಾಯಿ ಫೋನ್ ಮಾಡಿ ನಮ್ಗೆ ನಿಮ್ಮ ಅಂತದೇ ಹುಡುಗ ಬೇಕು ಅಂತ ಅವ್ರ ಹಂಗ ಹೇಳಿದಾಗ ನಾವೇನ್ ಹೇಳಿದ್ವಿ ಅಂದ್ರೆ, ನಮ್ ಹುಡುಗ ಕುಡಿತಾನೆ ಸ್ವಲ್ಪ,
ವಾ ಪಾರ್ಟಿಗಳು ಇರ್ತವೆ, ಕಂಪನಿಯಲ್ಲಿ ಪಾರ್ಟಿ ಇರುತ್ತಲ್ಲ ಗುರುಜಿ ಶನಿವಾರ ಭಾನುವಾರ ಅಂದ್ರೆ, ಆ ಪಾರ್ಟಿಗೆ ಹೋಗ್ತಾನೆ ಅಂದಿದ್ರೆ ಅವ್ರದ್ದು ಅತ್ತೆ ಮಾವ ಇವನ್ಗಿಂತ ಜಾಸ್ತಿ ಕುಡಿತಾರೆ ಗುರುಜಿ, ಗೊತ್ತಾಗಿಲ್ಲ ನಮ್ಗೆ. ಆ ಹೆಣ್ಣುನು ಕುಡಿತಾಳೆ ಗುರುಜಿ, ಗೊತ್ತಾಗಿಲ್ಲ ಗುರುಜಿ ನಮ್ಗೆ. ಮೊದ್ಲು ನೀವ್ ಹೇಳಿದ್ರೆ ನಮ್ ಮಗ ಒಂಚೂರ್ ಕುಡಿತಾನೆ ವೀಕೆಂಡ್ ಅಲ್ಲಿ ಅಂತ. ಹೌದು, ಶನಿವಾರ ಭಾನುವಾರ ಮತ್ತೆ ಜವಾಬ್ದಾರಿನೂ ಅಷ್ಟೇ ಇತ್ತು ಗುರುಜಿ. ನಮ್ಮ ಮನೆಯವ್ರು ಒಂದ್ ಮನೆ ಮಾಡಿಲ್ಲ, ಏನು ಮಾಡಿಲ್ಲ ಗುರುಜಿ. ಅದ್ರಲ್ಲಿ ಪಾಪ ಮಕ್ಕಳು ಮುಂದೆ ನಿಂತಿ ನಮ್ಗೊಂದು ಒಳ್ಳೆ ಆಯ್ತು ಆಯ್ತು ಸರಿ, ಬಟ್ ಅವ್ರು ಏನ್ ಹೇಳಿದ್ರು ಅದಕ್ಕೆ? 4 ಕಾಲಿಂದ ಓಡಾಡಬಾರ್ದು, 2 ಕಾಲಿಂದ ಓಡಾಡಿದ್ರೆ ಅಡ್ಡಿ ಇಲ್ಲ ಅನ್ಬಿಟ್ರು ಗುರುಜಿ. ಅಂದ್ರೆ 4 ಕಾಲು ಅಂದ್ರೆ ರೋಡಲ್ಲಿ ಬಿದ್ದು ಎದ್ದು ಬರಬಾರ್ದು. ಈ ಕೈಲಿ ನಡೆಯೋದು, ಕೈಲಿ ಬಿದ್ದು ಅಡ್ಡಾಡ್ಕೊಂಡು ಎದ್ದೋಳೋದು 4 ಕಾಲು ಅಂತಲ್ಲ. 4 ಕಾಲು ಅಂತ ಅವರಿಂದ ನಮ್ಗೆ ಗೊತ್ತಾಗಿದ್ದು ಗುರುಜಿ, ನಮ್ಗೆ ಮುಂಚೆ ಗೊತ್ತಿಲ್ಲ ಗುರುಜಿ. ಅಲ್ಲ, ಅವ್ರು ಇಂಡೈರೆಕ್ಟ್ ಆಗಿ ಅಯ್ಯೋ ನಿಮ್ ಮಗ ಒಬ್ಬ ಕುಡಿತಾನ, ನಾವು ಮನೆಯವರೆಲ್ಲ ಕುಡಿತೀವಿ ಅಂತ ಹೇಳ್ಯಾರಂಗಾರೆ. ಹೌದು, ಮತ್ತೇನಂದ್ರೆ ಅವರು ನಿಮ್ಮ ಅಮ್ಮ ನೋಡಿದ್ರೆ ನನಗೆ ಮಾತಾಡಕ್ಕೆ ಒಂಥರ ಏನು ನೆಂಟಸ್ಟಿಕೆ ಮಾಡ್ಬೇಕಾದ್ರೆ ತುಂಬಾ ಭಯ ಆಗ್ತಾ ಇದೆ ಅಂದಾಗ ನಾನ್ ಸ್ವಲ್ಪ ದೇವ್ರ ಮೇಲ್ ಭಕ್ತಿ ಜಾಸ್ತಿ ಅಂತೇಳಿ ನೀನು ಆಶೀರ್ವಾದ ತಗೋ, ನಮ್ ತಾಯಿ ಎಲ್ಲ ಮರ್ತು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಹತ್ರ ನಮ್ಮ ಹುಡುಗ ಹೇಳ್ಬಿಟ್ಟು ಆ ಆಶೀರ್ವಾದ ತಗೊಂಡಿದ್ದಕ್ಕೆ ಗುರುಜಿ ನಾನು ಒಬ್ರ ಹತ್ರ ಹೆಣ್ಣಿನ ಬಗ್ಗೆ ಒಬ್ಬೊಬ್ರ ಹತ್ರ ನಾನು ಏನು ಕೇಳಿಲ್ಲ ಗುರುಜಿ. ಅಲ್ಲ, ಹೆಣ್ಣಿನ ಹತ್ರ ಹೇಳಕ್ಕೆ ಓಕೆ ಏನು ಕೇಳಲಿಲ್ಲ, ಓಕೆ ನಂಬಿಟ್ರಿ, ಬಂದ್ ಆಶೀರ್ವಾದ ಬಿದ್ಬಿಟ್ಟಾರಂಗಾರೆ. ಹೌದು, ಆಶೀರ್ವಾದ ಕೇಳಿದ್ಕೊಳ್ಳಿ, ಅದಷ್ಟೇ ಗುರುಜಿ ನಾನ್ ಮಾಡಿದ ತಪ್ಪು. ಆಯ್ತು, ಮದ್ವೆ ಆಯ್ತು. ಸೊ ಆಮೇಲೆ ಇವರು ತಕರಾರು ತೆಗೆದ್ರು. ಹೌದು, ಒಂದ್ ಮಗುನು ಹುಡ್ತು ಗುರುಜಿ. ಮೊದ್ಲು ಹೆಂಡತಿಗ್ ತೋರ್ಸಿ ತುಂಬಾ ಜಗಳಗಳು ಆಡೋದು ಗುರುಜಿ. ಒಂದು ದಿವಸ ಹುಡುಗನಿಗೆ ನೆಮ್ಮದಿ ಅನ್ನೋದಿಲ್ಲ, ಮನೆ ತಗೋ ಅನ್ನೋದು, ಮತ್ತೆ ಬಂಗಾರ ಮಾಡಿಸ್ಕೊ ಅನ್ನೋದು, ಮನೇಲಿ ಬೇಕಾದಷ್ಟು ಸಾಮಾನೆಲ್ಲ ಅವಳ ಹೆಸರಿಗೆ ತಗೊಂಡ್ ಗುರುಜಿ. ಕೊನೆಗೆಲ್ಲ ತಗೊಂಡೋಗಿ ಮನೇಲಿ ಕುತ್ಕೊಂಡ್ಬಿಟ್ಲು ಗುರುಜಿ ಅವಳು. ಇವನ್ ಇನ್ಸ್ಟಾಲ್ಮೆಂಟ್ ಕಟ್ಬಿಟ್ಟು ಅವಳು ತಗೊಂಡ್ ಕೂತಿದ್ದಾಳೆ ಗುರುಜಿ. ಅದಕ್ಕೆ ನಮ್ಮ ಮಗನಿಗೆ ಹೇಳ್ದೆ ಗುರುಜಿ, ಜೀವ ಇಲ್ಲದ ವಸ್ತಿಗೆ ಆಸೆ ಪಡ್ಬೇಡ. ಜೀವ ಇದ್ದಿದ್ ವಸ್ತಿಗೆ ಬೆಲೆ ಕೊಟ್ಟಿಲ್ಲ ಅಂದ್ಮೇಲೆ ಜೀವ ಇಲ್ಲದ ವಸ್ತಿಗೆ ನೀನ್ ಯಾಕೆ ಆಸೆ ಮಾಡ್ತೀಯ? ಹೌದು, ಇನ್ನೊಂದು ಮಂಚ ತಗೋಬಹುದು ಗುರುಜಿ, ಬಂಗಾರ ತಗೋಬಹುದು ಗುರುಜಿ. ಅವ್ರಿಗೆ ಅದೆಲ್ಲ ಮಾಡದ್ ಮನ್ಸು ತುಂಬಾ ಇದೆ ಗುರುಜಿ ನಮ್ಮ ಮಕ್ಕಳಿಗೆ. ಕೊರ್ಗಿ ಜೀವ ತಕ್ಕೊಂಬೇಡ, ಜೀವ ಇಲ್ಲಿದ ವಸ್ತು ಹೋದ್ರೆ ಹೋಗುತ್ತೆ ಅಂತ. ಹೌದು ಗುರುಜಿ, ಮತ್ತೇನಂದ್ರೆ ಮಾನಸಿಕವಾಗಿ ತುಂಬಾ ಜರ್ಜರಿಕೆ ಮಾಡ್ಕೊಂಡ್ಬಿಟ್ಟ ಗುರುಜಿ. ನಮ್ಮ ಹತ್ರ ಹೇಳಂಗಿಲ್ಲ ಬಿಡಂಗಿಲ್ಲ ಗುರುಜಿ. ಯಾಕಂದ್ರೆ ನಾವು ಗಂಡನ ಹತ್ರ ಅಷ್ಟು ವರ್ಷದಿಂದ ಅಂತ ಗಂಡನ ಹತ್ರ ನಾವು ದಿವಸ ತೆಗ್ದ್ವಿ ಅಲ್ಲ ಗುರುಜಿ. ಮಕ್ಕಳಿಗೆ ಎಲ್ಲಿ ಮತ್ತೆ ತಾಯಿ ನೊಂದ್ಕೊಂಡ್ಬಿಡ್ತಾರ, ತಂದೆ ನೊಂದ್ಕೊಂಡ್ಬಿಡ್ತಾರ. ತಂದೆ ಬಹಳ ಪ್ರೀತಿ ಗುರುಜಿ, 2ನೇ ಸೊಸೆ ಅಂದ್ರೆ ತುಂಬಾ ಪ್ರೀತಿ ಗುರುಜಿ. ಅವ್ರಿಗೆ ಹೇಳಿದ್ರೆ ಮತ್ತೆ ಡಾಕ್ಟ್ರು ಒಳ್ಳೆ ವಿಷಯನೂ ಹೇಳಂಗಿಲ್ಲ, ಕೆಟ್ಟ ವಿಷಯನೂ ಅವ್ರ ಹತ್ರ ಚರ್ಚೆ ಮಾಡಕ್ ಹೋಗ್ಬೇಡ್ರಿ, ಅವ್ರಷ್ಟಕ್ಕೆ ಅವ್ರಿಗೆ ಬಿಡ್ರಿ, ಅವ್ರು ಚಂದ ಬದುಕ್ತಾರೆ ಅಂತ ಡಾಕ್ಟರ್ ಹೇಳಿದಕ್ಕೆ ಗುರುಜಿ ನಮ್ಗೆ ನಾವು ಅವ್ರಿಗೆ ಯಾವ್ದು ತಲೆಯಲ್ಲಿ ಕೊಡ್ತಾ ಇದ್ದಿಲ್ಲ ಗುರುಜಿ. ಈ ವಿಷಯದಲ್ಲಿ ಬಹಳ ನೊಂದ್ಕೊಂಡ್ಬಿಟ್ರು ಗುರುಜಿ ಅವರು. ಹಂಗಾಗಿ ಮತ್ತೆ ತುಂಬಾ ಇದು ಆಗಿ ಮತ್ತೆ ಒಂದ್ ಗಂಡು ಮಗು ಆಯ್ತು ಗುರುಜಿ. ಒಂದ್ ಗಂಡು ಮಗು ಆಯ್ತು ಗುರುಜಿ. ಆ ಮಗುಗ್ ತಗೊಂಡು 40 ದಿವಸದ ಮಗುಗೆ ತೋರ್ಸಿದಷ್ಟೇ ಗುರುಜಿ, ಆಮೇಲೆ ತೋರ್ಸೇ ಇಲ್ಲ ಗುರುಜಿ ಮಗುಗೆ. ಆಮೇಲೆ ನಮ್ಮ ಹುಡುಗ ತುಂಬಾ ಟೆನ್ಷನ್ ಮಾಡ್ಕೊಂಡು ಒಂಥರ ಜೀವನೇ ಬೇಡ ಅನ್ನೋ ರೀತಿಯಲ್ಲಿ ಈ ಹೆಣ್ಮಕ್ಳು ಯಾವ ರೀತಿ ಮಾಡ್ತಾರಂದ್ರೆ ಗುರುಜಿ, ಅವ್ರು ಏನ್ ಹೇಳೋದಂದ್ರೆ ನಾವು ತಲೆ ತಗ್ಸಿ ಗಂಡನಿಗೆ ಬಾಳ ಜನ ಅಲ್ಲ ಅಂತಾರೆ ಗುರುಜಿ. ಹಂಗಾಗಿ ನಾವ್ ಏನ್ ಮಾಡ್ಬಿಟ್ವಿ, ಗಂಡು ಮಗು ಆಯ್ತು ಗುರುಜಿ. 40 ದಿವಸದ ಮಗುಗೆ ನಾಮಕರಣ ಟೈಮಲ್ಲಿ ಗ್ರ್ಯಾಂಡ್ ಆಗಿ ಇದು ಮಾಡಿ ಒಡವೆಗಳೆಲ್ಲ ಮಗುಗೆ ಹಾಕ್ತಾ ಗುರುಜಿ ಅವನು. ಅದು ಹಾಕಿದ್ದು ಗುರುಜಿ ಆ ಫಂಕ್ಷನ್ ಅಲ್ಲಿ ಒಂದ್ 5 ನಿಮಿಷ ಹಾಕಿಲ್ಲ ಗುರುಜಿ. ಎಷ್ಟು ಆಸೆಯಿಂದ ನಾವೆಲ್ಲ ಬಂಗಾರ ತಗೊಂಡೋಗಿ ಆ ಮಗುಗೆ ಹಾಕಿ, ಇವ್ರು ಈ ತರ ಮಾಡ್ತಾರಂತ ಗೊತ್ತಿಲ್ಲ ಗುರುಜಿ ನಮ್ಗೆ. ಒಳಗೊಳಗಿಂದನೇ ಎಲ್ಲ ಮಾಡ್ಕೊಂಡು ಮಗುಗೆ ತೋರ್ಸ್ಬಿಟ್ಟು ಅವ್ರಿಗೆ ಅವ್ರ ಮನೆ ಅಳಿಯ ಮಾಡ್ಕೋಬೇಕು ಅಂತ ಗುರುಜಿ. ಹಂಗಾಗಿ ನಮ್ಗೆ ಏನಾಗ್ಬಿಡ್ತು ಅಂದ್ರೆ, ನಮ್ಗೆ ತೋರ್ಸದೇ ಇದ್ರೆ ಬೇಜಾರಿಲ್ಲ ಗುರುಜಿ. ನನ್ಗೆ ಇನ್ನೂ 2 ಮೊಮ್ಮಕ್ಳಿದ್ದಾರೆ ಗುರುಜಿ, ಒಂದ್ ಗಂಡು ಒಂದ್ ಹೆಣ್ಣು. ಅವು ಇದಾರೆ. ನಮ್ಗೆ ಆಸೆ ಬಾಗುವಷ್ಟು ನಾವು ಆ ಮಕ್ಳಿಗೆ ಪ್ರೀತಿ ಮಾಡ್ತೀವಿ ಗುರುಜಿ ನಾವು. ಅದಕ್ಕೆ ನಮ್ಗೆ ನಮ್ಮ ಹುಡುಗನಿಗೆ ಒಂದ್ ಇದಾದ್ರೆ ಸಾಕು ಅಂದ್ರೆ ಆಮೇಲೆ ಕೋರ್ಟ್ ಮೊರೆ ಹೋಗಿದ್ವಿ ಗುರುಜಿ ನಾವು, ಬೇಕು ಅಂತೇಳಿ. ಆಮೇಲೆ ನೋಡ್ರೆ ಅವ್ರ ಕಡೆ ನಾವು ಹೋಗೋದು ಇಲ್ಲ ಇತ್ತ, ಅವ್ರ ಕೈಯಲ್ಲಿ 1-2 ದಿವಸ ಇದ್ದು ತಿಂದಿದ್ದಷ್ಟೇ ಗುರುಜಿ ನಾವು. ಗಂಡ ಹೆಂಡತಿ ನಾವು ತಿಂದಿದ್ ಗುರುಜಿ. ಮಗನಿಗೆ 1 ಲೋಟ ನೀರ್ ಕೊಡು ಅಂದಿದ್ದಕ್ಕೆ ಬಂದಿದ್ದು ಜಗಳ ನೋಡು ಗುರುಜಿ ಇದು.
ಬರೀ ಒಂದು ಲೋಟ ನೀರಿಗೋಸ್ಕರ ಗುರುಜಿ. ಆಮೇಲೆ ಮನೆಯಲ್ಲಿ ಅರ್ಧ ಲೀಟರ್ ಹಾಲ್ ತರೋದು, ಆ ಹಾಲು ಸಹಿತ ಮಗುಗೆ ಕುಡಿಸ್ತಾರೆ ಅಂತ ಹೇಳಿ ನಿಲ್ಸ್ಬಿಟ್ಲು ನೋಡು ಗುರುಜಿ. ಸಾಫ್ಟ್ವೇರ್ ಇಂಜಿನಿಯರ್ ಗುರುಜಿ. ಅಷ್ಟು ದೊಡ್ಡ ಕೆಲಸದಲ್ಲಿ ಇದ್ಬಿಟ್ಟು ಬರೀ ಅರ್ಧ ಲೀಟರ್ ಒಂದು ಲೋಟ ನೀರಿಗೆ ಮತ್ತೆ ಅರ್ಧ ಲೀಟರ್ ಹಾಲಿಗೆ ಬಂದಿದ್ ಜಗಳ ಗುರುಜಿ ಇದು. ಆಮೇಲೆ ನಮ್ಮ ದೊಡ್ಡ ಸೊಸೆ 2ನೇ ಮಗುಗೆ ಬಸರಿ ಇದ್ದಾಗ ಅವಳ ಹತ್ರ ಇವಳು ಕೆಲ್ಸ ಮಾಡ್ತೀನಿ ಅಂತ ಅನ್ಕೊಂಡು ಅವಳಿಗೆ ಮನೆ ಕೆಲ್ಸದವಳ ತರ ನೋಡ್ಕೊಳ್ಳೋಳು ಗುರುಜಿ. ಆದ್ರೆ ನಮ್ ಸೊಸೆ ಒಂದ್ ಮಾತು ನನ್ಗೆ ಹೇಳಿಲ್ಲ ಗುರುಜಿ, ಮನ್ಸಿಗೆ ನೋವು ಮಾಡ್ಬಿಡ್ತಾರೆ ಅಂತೇಳಿ ಚೆನ್ನಾಗಿದ್ದೀನಿ ಅತ್ತೆ ಚೆನ್ನಾಗಿದ್ದೀನಿ ಅತ್ತೆ ಅಂತ ಹೇಳಿ. ನಮ್ಗ ಮಗಳ ತರ ಇದ್ದಾಳೆ ಗುರುಜಿ ನಮ್ಗೆ ಸೊಸೆ. 2 ಮಕ್ಳನ್ನ ಹಂಗೆ ಅಂತ ಅನ್ಕೊಂಡ್ಬಿಟ್ರೆ ಇದಕ್ಕೆ ಇದು ಬಂದ್ಬಿಡ್ತು ಗುರುಜಿ, ಜಲಸ್ ಬಂದ್ಬಿಡ್ತು. ಅವಳು ಕೆಲ್ಸಕ್ ಹೋಗಲ್ಲ ಗುರುಜಿ. ದೊಡ್ಡವಳು ಓದಿದಾಳೆ, ಇದು ಆಗಿದೆ, M.Com ಆಗಿದೆ ಗುರುಜಿ. ಮಕ್ಕಳಿಗೆ ಗಂಡನಿಗೆಲ್ಲ ನೋಡ್ಕೊಂಡು ಚೆನ್ನಾಗಿದ್ದಾಳೆ ಗುರುಜಿ. ಬಡವ್ರ ಮನೆ, ತೀರಾ ಬಡವರು ಅಲ್ಲ ಸೌಕಾರ ಅಲ್ಲ ಗುರುಜಿ. ಅದೊಂದು ಹೆಣ್ಣು ತಂದ್ಬಿಟ್ಟು ಈಗ 10 ವರ್ಷದಿಂದ ನೋಡ್ತಾ ಇದೀವಿ ಗುರುಜಿ. ನಾವು ಒಂದು ದಿವಸ ಕೂರ್ಸ್ಕೊಂಡು ಹೇಳಿದ್ದು ಗುರುಜಿ, ನೀನ್ ಇದೇ ತರ ಇರಮ್ಮ ನೀನು, ಮತ್ತೆ ನಿನ್ ಗಂಡನ್ ನೋಡ್ಕೊಂಡು ಚೆನ್ನಾಗಿ ಸಂಸಾರ ತುಗಿಸ್ಕೊಂಡು ಹೋಗು ಅಂತ. ಇವತ್ತಿಗೂ ನಮ್ಮ ಊರಲ್ಲಿ ಹೇಳ್ತಾರೆ ಗುರುಜಿ, ಎಂತ ಸೊಸೆಗ್ ಪಡೆದಿದ್ಯಮ್ಮ ನೀನು ಅಂತಾರೆ ಗುರುಜಿ. ಮಗಳ ಅಂತ ಕೇಳ್ತಾರೆ ಗುರುಜಿ ಎಲ್ಲಿ ಹೋದ್ರು. ಅಂದ್ರೆ ನಮ್ ಪೆನ್ಷನ್ ಬರುತ್ತೆ ಗುರುಜಿ, ಮತ್ತೆ ಮನೆ ಒಳ್ಳೆ RCC ಮನೆ ಕಟ್ಟು ಕೊಟ್ಟಿದ್ದಾರೆ ಗುರುಜಿ ನಮ್ಗೆ. ಮಕ್ಕಳು ಎಲ್ಲ ಮಾಡ್ಬಿಟ್ಟು ಕೊಟ್ಟಿದ್ದಾರೆ ಗುರುಜಿ. ಇವತ್ತಿನ ದಿವಸ ಬಹಳ ಅಂದ್ರೆ ನನಗೆ ತುಂಬಾ ಕಾಯಿಲೆ ಬಿದ್ಬಿಟ್ಟೆ ಗುರುಜಿ. ನಾನು ಎಲ್ಲ ಕಡೆ ಕಷ್ಟ ಕೊಟ್ಟಿದ್ ಗಂಡನ ಹತ್ರ ಸಹಿಸ್ಕೊಳ್ದಾದ್ರೆ ಇರ್ತಾರೆ ಅತ್ತೆ ಮಾವನ ಹತ್ರ ಕಷ್ಟ ತಗೊಂಡು. ನಾವು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಗೆ ಈ ತರ ಆಗ್ಬಿಡ್ತಲ್ಲ ಅಂತ ಹೇಳಿ ತುಂಬಾ ನಾನ್ ಟೆನ್ಷನ್ ಮಾಡ್ಬೇಕಾದ್ರೆ ಆ ದಿವಸ ಅವರು ಬೇರೆ ಮನೆಗೆ ಹೋಗ್ತಾ ಇದ್ದಾರೆ ಗುರುಜಿ. ತುಂಬಾ ಅಳ್ತಾ ಇದ್ದೆ ಗುರುಜಿ. ಅವಾಗ ನಿಮ್ದು ನನ್ಗೆ ಇದು ಸಿಕ್ತು ಗುರುಜಿ. ಮೊಬೈಲ್ ಹಿಂಗೆ ನೋಡ್ತಾ ಇದ್ದಾಗ ನಿಮ್ದು ಪ್ರೋಗ್ರಾಮ್ ಬರ್ತಾ ಇತ್ತು ಗುರುಜಿ. ಕರೆಕ್ಟ್ ಜುಲೈ 30ನೇ ತಾರೀಕಿಗೆ ನನ್ಗೆ ನಿಮ್ ಪ್ರೋಗ್ರಾಮ್ ಸಿಕ್ಕಿದ್ದು ಗುರುಜಿ. 4 ವರ್ಷ ತುಂಬಿ 5ನೇ ವರ್ಷ ಗುರುಜಿ ನನ್ಗೆ. 3 ವರ್ಷ ತುಂಬಿ 4ನೇ ವರ್ಷ ಗುರುಜಿ ನನ್ಗೆ ನಿಮ್ ಪ್ರೋಗ್ರಾಮ್. ಹೌದು ಗುರುಜಿ. ಅವಾಗಿಂದನೇ ನಾವು ನೀವು ಹೇಳಿದ್ ಕೇಳ್ಕೊಂಡು ಪಾಲಿಸ್ಕೊಂಡು ಹೋಗ್ತಾ ಇದೀವಿ ಹೊರತು ನಿಮ್ಗೆ ಫೋನ್ ಮಾಡ್ಬೇಕು ಅಂತ ಇವತ್ತು ಬಹಳ ನಂಗೆ ಆಸೆ ಆಗ್ಬಿಡ್ತು ಗುರುಜಿ. ಇರ್ಲವ ಬಹಳ ನೋಡಿ. ಈಗ ಈ ಮಗನ ಕತೆ ಏನಾಯ್ತು ಈಗ ಕಡೆ? 2ನೇ ಮಗಂದು 2ನೇ ಮಗನದು 3 ತಿಂಗಳಿಗೆ ನಾವು ಕೋರ್ಟ್ ಅಲ್ಲಿ ಒಂದು ಇದು ಕಳ್ಸಿದ್ವಿ ಗುರುಜಿ. ಬಾಣತನಕ್ ಹೋಗಿದ್ದು 6 ತಿಂಗಳಾದ್ರೂ ಬಂದಿಲ್ಲಲ್ಲ. ಬಾರಮ್ಮ ನೀನು ಅಂತ ಹೇಳಿ ನಮ್ಮ ಮನೆಯವರು ಫೋನ್ ಮಾಡಿ ಕರೆದ್ರು ಅವಳಿಗೆ. ಮತ್ತೆ ನಮ್ಮ ಹುಡುಗನು ಇದು ಮಾಡಿದಾಗ ನೀವು ಮನೆ ಬಾಗ್ಲಿಗೆ ಬರಂಗಿಲ್ಲ, ನೀನ್ ಬೇಡ ಅಂತ. ಯಾರು ನೀವು? ಹುಡುಗನು? ಹುಡುಗ ನಮಗ್ ಬೇಡ ಅಂತ, ಬೇಡ ಮನೆ ಬಾಗ್ಲಿಗೆ ಬರಂಗಿಲ್ಲ, ಮಗು ತೋರ್ಸಂಗಿಲ್ಲ. ಆಮೇಲೆ ಕೋರ್ಟಿಗೆ ಹೋಗಿ ನಾವು ಸಾಗರದಲ್ಲೇ ಕೋರ್ಟಲ್ಲಿ ಹಾಕಿ 3 ತಿಂಗಳಿಗೆ ಮಗು ತೋರ್ಸ್ಲಿಕ್ಕೆ ಕೊಡ್ಬೇಕು ಅಂತ ಆರ್ಡರ್ ತರ್ಸ್ಬಿಟ್ವಿ ಗುರುಜಿ. ಆಮೇಲೆ ತೋರ್ಸಲ್ಲ ಅಂತ ಹೇಳಿ ಬಹಳ ಜಗಳ ಆಡ್ಬಿಟ್ರು ಗುರುಜಿ. ನಾನು ಜೈಲಿಗೆ ಹೋಗ್ತೀನಿ, ನಾನು ತೋರ್ಸಲ್ಲ ಮಗುಗೆ ಅಂತೇಳಿ. ಆಮೇಲೆ ಅಲ್ಲಿಂದು ಮೈಸೂರಿಂದು SP ಎಲ್ಲ ಸೇರ್ಕೊಂಡು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿ, ಇಲ್ಲ ಹುಡುಗನಿಗೆ ತೋರ್ಸ್ಲೇಬೇಕು ಮಗುಗೆ, ಇಲ್ಲ ಅಂದ್ರೆ ಕೋರ್ಟಿಂದ ಆರ್ಡರ್ ಇದು ಮಾಡಂಗಿಲ್ಲ ಅಂತ ಹೇಳಿದ್ಮೇಲೆ ಆ ತಿಂಗಳು ತೋರ್ಸಿಲ್ಲ ಗುರುಜಿ. 4ನೇ ತಿಂಗಳಲ್ಲಿ ತೋರ್ಸಿದ್ರು. ಡಿಸೈಡ್ ಆಯ್ತು ಗುರುಜಿ, ಏನು ಕೊಡಂಗಿಲ್ಲ ಅಂತ ಆಯ್ತು ಗುರುಜಿ. ಮತ್ತೆ ಮಗನಿಗೆ ಅವಂದು ಇಷ್ಟ ಏನು ಇದೆ ಅದನ್ನ ಮಾಡ್ಬೇಕು ಅಷ್ಟೇನೆ, ಒತ್ತಾಯ ಮಾಡಿ ಏನು ಮಾಡಂಗಿಲ್ಲ ಅಂತ ಆಯ್ತು ಗುರುಜಿ. ಸುಮಾರು ಒಂದು 30 ಕೊಟ್ಟಿದ್ಲು ಗುರುಜಿ. ನಮ್ಮೇಲೆಲ್ಲ ಇದು ಕೊಟ್ಬಿಟ್ಲು ಗುರುಜಿ ನಮ್ಗೆ. ಇದು ವರದಕ್ಷಿಣೆ ಕೇಸ್ ಅಂತಾರೆ ನೋಡಿ ಗುರುಜಿ, ಡೌರಿ ಕೇಸು. ಡೌರಿ ಕೇಸ್ ಗುರುಜಿ. ನಾವ್ ಯಾವ್ದಕ್ಕೂ ಹೋಗಿಲ್ಲ ಗುರುಜಿ ಅವಳ್ದು ಇದಕ್ಕೆ. ನಮ್ಮೆಲ್ಲ ಆ ತರ ಹಾಕ್ಬಿಟ್ಲು ಗುರುಜಿ. ಆಮೇಲೆ ಅದು ಜಡ್ಜ್ ಪಾಪ ಒಳ್ಳೆ ಮೈಸೂರು ಜಡ್ಜ್ ಒಳ್ಳೆ ಸಿಕ್ಕಿದ್ರು, ಸಾಗರ ಜಡ್ಜ್ ಒಳ್ಳೆ ಸಿಕ್ಕಿದ್ರು ಗುರುಜಿ. ಅವ್ರ ಆಮೇಲೆ ಅವಳು 30 ಇದು ಕೊಟ್ಟಿದ್ಲಂತೆ ಗುರುಜಿ. ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅದೆಲ್ಲ ಪ್ರೂಫ್ ಕೇಳ್ತಾರಲ್ಲ ಗುರುಜಿ ಕೋರ್ಟಲ್ಲಿ. ಬಾಯಿ ಮಾತಲ್ಲಿ ಯಾವ್ದು ಇದು ಮಾಡಲ್ಲ ಗುರುಜಿ. ಆಮೇಲೆ ಅದೆಲ್ಲ ಏನು ಇಲ್ಲ ಅಂತ ಅವರು ತುಂಬಾ ಹೇಳಿದ್ರಂತೆ ಗುರುಜಿ. ಇದ್ರಲ್ಲಿ ಕೌನ್ಸಿಲಿಂಗ್ ಇರತ್ತಲ್ಲ ಗುರುಜಿ, ಅವಾಗೆಲ್ಲ ಹೇಳಿದಂತೆ ಹುಡುಗ ನೋಡಿದ್ರೆ ತುಂಬಾ ಇದು ಇದಾನೆ, ಒಳ್ಳೆ ಮನೆತನದ ಹುಡುಗ ಅಂತ ಕಾಣತ್ತೆ ನೋಡಮ್ಮ, ತಾಯಿ ತಂದೆಗಳು ಎಷ್ಟು ದಿವಸ ನಿನಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಕೇಳಿಲ್ಲ ಗುರುಜಿ ಅವ್ರು.
ನಮ್ಗೇನಿಲ್ಲ ಗುರುಜಿ, ನನ್ ಮಗನಿಗೆ ನೋಡ್ಕೊಂಡಿದ್ರೆ ಸಾಕಿತ್ತು ಗುರುಜಿ. ನಮ್ಗೇನು ಅವ್ರು ₹1 ನಮ್ಗೆ ಕೊಡೋದ್ ಬೇಡಾಗಿತ್ತು. ಆಗ್ಲವ ಡೈವರ್ಸ್ ಆಯ್ತಾ? ಡೈವರ್ಸ್ ಆಯ್ತು ಗುರುಜಿ, ಏನು ಕೊಡಂಗಿಲ್ಲ ಅಂತ ಆಯ್ತು ಗುರುಜಿ. ಮತ್ತೆ ಯಾವಾಗ ಬೇಕಾ ಅವಾಗ ಹೋಗಿ ಮಗನಿಗೆ ನೋಡೋದಾಯ್ತು. ಆಮೇಲೆ 4 ವರ್ಷ ತುಂಬಿದ್ಮೇಲೆ ಮಗನಿಗೆ ನಾವು ಕರ್ಕೊಂಡ್ಬಂದು 10 ದಿವಸ ಹಿಂಗೆ 12 ದಿವಸ ಇಟ್ಕೋಬಹುದು ಅಂತ ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ಗುರುಜಿ. ಓಕೆ, ಅವ್ರು ಬೇರೆ ಮದುವೆ ಆಗ್ಬೋದು, ಇವ್ರು ಬೇರೆ ಮದುವೆ ಆಗ್ಬೋದು. ಹೌದು ಗುರುಜಿ, ಇವ್ನ್ ಬೇಡ ಅಂತಾನೆ ಗುರುಜಿ. ಕುಟುಂಬ ಒಡೆಯೋದು, ತಾಯಿ ತಂದೆಗೆ ನೋಡ್ಬೇಡ ಅಂತ ಹೇಳೋ ಹುಡುಗಿನೇ ಈಗಿನ ಕಾಲದಲ್ಲಿ ಸಿಗೋದು ಬೇಡ ನಮ್ಗೆ. ಮದುವೆ ಆಗ್ಬೇಕಾಗಿದ್ದಾದ್ರೂ ಏನಿದೆ ನಮ್ಗೆ ಅಂತ ಈಗ ಸುಮಾರು ಕಡೆ ಹೆಣ್ಣೆಲ್ಲ ಕೊಡ್ತೀನಿ ಅಂತಾರೆ ಗುರುಜಿ. ಅವ್ನ ಆಗಲ್ಲ ಅಂತಾನೆ ಕೂತಿದ್ದಾನೆ ಗುರುಜಿ. ಎಷ್ಟು ವರ್ಷ ಅವ್ರಿಗೆ? ಅವನಿಗೀಗ 32 ನಡೀತಾ ಇದೆ ಗುರುಜಿ. ಮದುವೆ ಆಗಿ 4 ವರ್ಷ ಆಗಿದೆ ಗುರುಜಿ. ಅವರು ಮದುವೆ ಆಗಿಲ್ವಾ? ಅವರು ಇಲ್ಲ, ಈಗ ಒಂದು 2 ತಿಂಗಳಾಯ್ತು ಗುರುಜಿ ಡಿವೋರ್ಸ್ ಆಗಿ. ಓಕೆ, ಇನ್ನು ಅದ್ರ ಬಗ್ಗೆ ವಿವರವಾಗಿ ಹೇಳುವಷ್ಟು ಸಮಯ ಆಗಿಲ್ಲ, 2 ತಿಂಗಳಾಗಿರೋದು. ಅವ್ರವ್ರ ನಿರ್ಧಾರಗಳು ಇನ್ನು ಏನಿರುತ್ತೋ ನಿಮಗೆ ಗೊತ್ತಿರಲ್ಲ. ಹೌದೌದು, ಡೈವರ್ಸ್ ಅಂತೂ ಆಗಿದೆ, ಅವ್ರ ಏನ್ ನಿರ್ಧಾರ ಅದು ನಿಮಗೆ ಮುಖ್ಯ ಅಲ್ಲ. ನಮ್ಗೆ ಮುಖ್ಯ ಇಲ್ಲ ಗುರುಜಿ. ಮತ್ತೆ ಆತರ ಮಗನಿಗೆ ಒಂದು ಲೋಟ ನೀರು ಕೊಟ್ಟಿಲ್ಲ ಅಂದಿದ್ರೆ ಗುರುಜಿ, ಆ ಹೆಣ್ಣು ಯಾಕೆ ಬೇಕು ಗುರುಜಿ ನಮ್ಗೆ? ಹೊರಗಡೆ 4 ಗೋಡೆ ಮಧ್ಯ ಇವ್ರು ಇರ್ತಾರೆ, ಕೆಲಸ ಮಾಡ್ತಾ ಇರೋದು ಸಾಫ್ಟ್ವೇರ್ ಇಂಜಿನಿಯರ್. ಇವ್ನು ಹೊರಗಡೆ ಕಂಪನಿಯಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡೋದು ಗುರುಜಿ. ಬಂದಾಗ 1 ಲೋಟ ನೀರು ಕೊಡು ಅಂತ ಹೇಳಿದಾಗ ಕೊಟ್ಟಿಲ್ಲ ಅಂದ್ರೆ ಆ ಹೆಣ್ಣು ಬೇಕಾ ಗುರುಜಿ ನಮ್ಗೆ? ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗುರುಜಿ. ಈಗ ನಾವೆಂತ ಗಂಡನ ಹತ್ರ ಕಷ್ಟ ತೆಗ್ದಿದೀವಿ ಗುರುಜಿ. ಇವತ್ತಿಗೂ ನಾವು ಗಂಡ ದೇವ್ರು ಅಂತಾನೆ ತಿಳ್ಕೊಂಡಿದೀವಿ ಗುರುಜಿ. ಇರ್ಲಿ ತಾಯಿ, ನಿನ್ನ ಸಂಸ್ಕಾರ ಬಹಳ ಶ್ರೇಷ್ಠವಾದದ್ದೇ. ಆದರೆ ಅಂತಹ ಹೆಣ್ಣನ್ನು ಬೇಕಾ ಬೇಡವಾ ಅನ್ನೋದು ಅತ್ತೆಯಾಗಿ ನೀವು, ಗುರುವಾಗಿ ನಾನು ತೀರ್ಮಾನ ಮಾಡೋದಲ್ಲ. ಗಂಡನಾಗಿ ಈತನಿಗೆ ಬೇಡವಾದಂದ್ರೆ ಅಲ್ಲಿಗೆ ನಿಮ್ದು ಯಾವುದು ತಕರಾರಿಲ್ಲ. ಯಾಕಂದ್ರೆ ಬಾಳ್ಬೇಕಾದ್ರೂ ಅವರಲ್ವನವ, ಆತನಿಗೆ ಉಸಿರುಗಟ್ಟಿಸೋ ವಾತಾವರಣ ಆಗಿದೆ. ಅವರಿಗೆ ತಂದೆ ತಾಯಿಗಳ ಜೊತೆ ಬಾಳಿ ಬದುಕಿ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಒಂದು ಜೇನಿನ ಗೂಡು ಥರ ಇರಬೇಕು, ಸಿಹಿಯಾಗಿರಬೇಕು ಅಂತ ಬಯಸೋ ಮಗ. ಸಂಸ್ಕಾರ ಅವ್ರದ್ದು ಹಂಗೆ, ಇವ್ರದ್ದು ಹಿಂಗೆ ಇದ್ದಾಗ ಇವು ಬೆಂಕಿ ನೀರು ಹೆಂಗೊಟ್ಟಿಗೆ ಇರ್ತವೆ? ಹೌದು ಗುರುಜಿ, ನಾವು ಅವನಿಗೇನೆ ಬಿಟ್ಬಿಟ್ವಿ ಗುರುಜಿ. ಹೇಳುವಷ್ಟು ಹೇಳಿದ್ವಿ, ತಂದೆನೂ ಹೇಳಿದ್ರು. ತೊಂದರೆ ಇಲ್ಲವ. ಒಂದು ಬಹಳ ದೀರ್ಘಯುತವಾದ ಜೀವನವನ್ನು ದೃಷ್ಟಿಯಲ್ಲಿಟ್ಟುಕೊಂಡ್ರೆ ಎಲ್ಲ ಬಹಳ ಚಿಗುರಲ್ಲೇ ಚೂಟ ಹಾಕೋದು ಒಳ್ಳೇದು. ಸಂಬಂಧ, ಸಂಬಂಧಿಕರು, ಸಮಾಜ 1000 ಮಾತಾಡ್ಲವ. ಯಾಕಂದ್ರೆ ಈಗ ಬಿಟ್ಟು ಹೋಗಿದ್ದಾರೆ, ಅವ್ರದ್ದು ಏನೇ ಕಥೆಗಳಿರ್ಲಿ, ಹೌದು ಗುರುಜಿ, ಇವ್ರದ್ದು ಒಂದು ಜೀವನ. ಹೌದು ಯಾಕೋ ಆಗ ಬರುತ್ತಿಲ್ಲ. ಕೆಲವೊಮ್ಮೆ ಮನೆಗೆ ತಂದ ಮೇಲೆ ತರಕಾರಿ ಕೆಟ್ಟು ಹೋಗ್ಬಿಟ್ಟಿದೆ, ನಾನು ಇದನ್ನ ತಂದ್ಬಿಟ್ಟಿದ್ದೀನಲ್ಲಪ್ಪ ಅಂತ ದುಡ್ಡು ಕೊಟ್ಟಿದ್ನಿ ಅಂತ ಸಾರ್ಗಾಕೋಕ್ಕಾಗುತ್ತಾ? ಕೆಟ್ಟು ಹೋಗಿದೆ ಅಂದ್ರೆ ಎಸಿಲೇಬೇಕು. ಇಲ್ಲ ದುಡ್ಡು ಕೊಟ್ಬಿಟ್ಟಿದ್ನಿ ಅಂತ ಕೊಳ್ತೋಗಿರೋವನ್ನೆಲ್ಲ ಸಾರ್ಗಾಕೋಕ್ಕಾಗಲ್ಲ, ಆಗೋದಿಲ್ಲ. ತರ್ಲಿ ಫ್ರೀಯಾಗಿ ತರ್ಲಿ, ಇದು ಯಾಕೋ ನಮಗೆ ಸರಿ ಬರಲ್ಲ ಅಂದಾಗ ಅದನ್ನ ಆರಂಭದಲ್ಲಿ ತ್ಯಜಿಸಿ ಬಿಡಬೇಕು. ನಾನು ತುಂಬಾ ಕಾಯಿಲೆ ಬಿದ್ದೆ ಗುರುಜಿ. ಯೋಚನೆ ಮಾಡಿ ಮಾಡಿ ಮೂಗು ಬಾಯಿಂದ ಎಲ್ಲ BP ಹೈ ಆಗಿ ರಕ್ತ ಬರ್ಲಿಕ್ಕೆ ಶುರು ಆಗ್ಬಿಡ್ತು ಗುರುಜಿ. ನಿಮ್ ಪ್ರೋಗ್ರಾಮ್ ನಾನು ನೋಡಿಲ್ಲ ಅಂದ್ರೆ ನಾನು ಮನುಷ್ಯ ಇಲ್ಲ, ಯಾವಾಗ್ಲೂ ಸತ್ತೋಗ್ಬೇಕಾಗಿತ್ತು ಗುರುಜಿ. ಹಾಗೇನಿಲ್ಲವ ಪಾಪ, ಬಂಗಾರದಂಗಿರೋ ಮಕ್ಕಳು ಅವರು ಎತ್ತವರಿಗೆ ಆ ಮಟ್ಟಿನ ಸ್ಥಾನ ಕೊಟ್ಟಿದ್ದಾರೆ. ನಂಬಿರೋ ದೈವ, ನಿನ್ನ ವ್ರತ, ನಿನ್ನ ಉಪವಾಸಗಳು ಯಾವುದು ವ್ಯರ್ಥ ಆಗಲ್ಲವ. ಎಲ್ಲ ಹೇಳ್ತಾರೆ ಗುರುಜಿ, ದೇವ್ರ ಮೇಲೆ ತುಂಬಾ ಭಕ್ತಿ ಇಡ್ತೀಯ ನೀನು, ನಿನ್ನ ಸ್ಥಿತಿ ನೋಡಿ ಹೆಂಗಾಗಿದೆ ಅಂತಿದ್ರು ಗುರುಜಿ. ಆದ್ರೆ ದೇವ್ರಿಗೆ ನಾವು ನೆನ್ಸ್ಬಿಟ್ಟು ನಾವು ದೇವ್ರಿಗೆ ಪ್ರೇಯರ್ ಮಾಡಿದ್ವಿ, ಅವತ್ತೂ ನನಗೆ ಮೋಸ ಆಗಿಲ್ಲ ಗುರುಜಿ ನನ್ನ ಜೀವನದಲ್ಲಿ. ಖಂಡಿತ ಇವನ್ ಸಾವು ಬಂದ್ರು ಕೂಡ ಜನರ ಕಣ್ಣಿಗೆ ಅದು ದ್ರೋಹ ಅನ್ಸಿದ್ರು ಭಗವಂತನ ದೃಷ್ಟಿಯಲ್ಲ ಅದು ಕೂಡ ಒಂದು ಅನುಗ್ರಹವೇ ಅಲ್ವಾ? ನರಳಿ ಎಲ್ಲೆಲ್ಲೋ ಬೀದಿಲಿ ಕಸದ ತಿಪ್ಪೆಲಿ ಸಾಯೋದಕ್ಕಿಂತ ಎಲ್ಲರೂ ನಡುವೆ ಚೆನ್ನಾಗಿದ್ದಾಗ್ಲೇ ಹೋಗುವುದು ಕೂಡ ಒಂದು ಎಂತ ಒಳ್ಳೆ ಸಾವಲ್ವನವ. ಕಣ್ಣಿಗೆ ನಿಮ್ಮ ದೇಹಕ್ಕೆ ಏನೋ ಕಾಯಿಲೆ ಬಂದ್ರೆ ನೋಡು ದೇವ್ರ ಪೂಜೆ ಮಾಡ್ತಿದ್ರು, ಆದ್ರೂ ಏನು ದೇಹಕ್ಕೆ ತೊಂದರೆ ಬಂದಿದೆ ಅಂತ ಜನರ ಕಣ್ಣಿಗೆ ಅನಿಸಬಹುದು. ದೇಹಕ್ಕೆ ಬರೋ ತೊಂದರೆಗೂ ದೇವರಿಗೂ ಸಂಬಂಧ ಇಲ್ಲ. ಎಲ್ಲ ನಮ್ ಕುಟುಂಬದವ್ರು ಹೇಳೋದು ಗುರುಜಿ, ಏನಿದೆ ಅಂತ ಅವನಿಗೆ ಬದುಕ್ಸ್ಕೊಳ್ತಾಳ ಏನು, ಸತ್ರೆ ಸಾಯ್ತಾನೆ, ಯಾಕೆ ಇದು ಮಾಡೋದು ಅಂತ ಹೇಳಿ ಬಹಳ ನನಗೆ ಟಾರ್ಚರ್ ಮಾಡೋರು ಗುರುಜಿ. ಆದ್ರೂ ನಾನು ನನ್ನ ಗಂಡನಿಗೆ ಬಿಟ್ಕೊಟ್ಟು ಇಲ್ಲವಾ, ಒಬ್ರು ಒಂದು ಹೆಣ್ಮಗಳಾಗಿ ಶ್ರೇಷ್ಠ ಹೆಂಡತಿಯಾಗಿದ್ದೀರಿ, ಆದರ್ಶ ಪತ್ನಿಯಾಗಿದ್ದೀರಿ, ಆದರ್ಶ ತಾಯಿಯಾಗಿದ್ದೀರಿ. ಹೊರಗಿನ ಜನರು ಕೆಟ್ಟರು ಆಡ್ಕೊಳ್ತಾರೆ, ಬದುಕಿರು ಆಡ್ಕೊಳ್ತಾರವ.
ಅವರಿರೋದೇ ಅದಕ್ಕೆ. ಆಯ್ತಾ? ಅವರ ಮಾತು ಕಟ್ಟಿಕೊಂಡು ಒಂದು ವೇಳೆ ನೀವು ಅವತ್ತು ತ್ಯಜಿಸಿದ್ರೆ ಗಂಡನನ್ನ, ಇವತ್ತು ನಿಮ್ಮ ಪರಿಸ್ಥಿತಿ ಇನ್ನೂ ದುಸ್ಥಿತಿಯಲ್ಲಿ ಇರ್ತಿತ್ತು. ಮಕ್ಕಳಿಂದ ನಾವು ನಮ್ ಮರ್ಯಾದೆ ಸಿಗ್ತಾ ಇದ್ದಿಲ್ಲ ಗುರುಜಿ. ನಮ್ ಹೆತ್ತಿದ ಮಕ್ಕಳಿಂದಾನೇ ನಮ್ಗೆ ಮರ್ಯಾದೆ. ಹೌದು, ಇದೇ ಜನ ಮಾತಾಡೋರು, ಅಯ್ಯೋ ಅವತ್ತೊಂಚೂರು ಉಳಿಸ್ಕೊಂಡಿದ್ರೆ ಆಗೋದು ಗಂಡನ್ನ ಅಂತ. ಹೌದು ಗುರುಜಿ, ಸಾವಿನಲ್ಲಿ ಇದ್ದಿದ್ದು ನಾನು ಬದುಕಿಸ್ಕೊಂಡಿದ್ದೀನಿ ಗುರುಜಿ. ಇವತ್ತಿನ ದಿವಸ ನನ್ ಗಂಡ ಚೆನ್ನಾಗಿ ಓಡಾಡಿಸ್ತಾ ಇದಾರೆ ಮಕ್ಕಳು ಗುರುಜಿ. ನನ್ ಖುಷಿ ಆಗತ್ತೆ ಗುರುಜಿ. ನನ್ಗೆ ಎಲ್ಲಿ ತಾಯಿ, ಅವೆಲ್ಲ ಕೂಡು ಬರೋವರೆಗೂ, ಕಾಲ ಬರೋವರೆಗೂ ಒಂದೊಂದು ಮಾತುಗಳು ಕೇಳಬೇಕಾಗುತ್ತೆ. ಹಂಗೆ ಕೇಳಿದ್ದೀರಾ, ಅದನ್ನು ಮೀರಿ ನಿಂತಿದ್ದೀರಾ. ಇವತ್ತು ಆಡ್ಕೊಂಡವರೆಲ್ಲ ಪವಾಡದ ಥರ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡ್ತಾವ್ರೆ. ಇರಲಿ, ನಾನು ಹೇಳಿದ್ನಲ್ಲ, ಮಕ್ಕಳಿಗಾದರೂ ಅದನ್ನೇ ಹೇಳಬೇಕು. ನೋಡ್ರಪ್ಪ, ನಿಮ್ಮ ಭಕ್ತಿಗೆ, ನಿಮ್ಮ ಶಕ್ತಿಗೆ ನೀವು ನಿರ್ಧಾರ ತಗೊಳ್ಳಿ, ಹೊರಗಡೆ ಜನರ ಅಭಿಪ್ರಾಯದ ಮೇಲಲ್ಲ. ಹೌದು ಗುರುಜಿ, ನಮ್ಮ ಮನೆಯವ್ರು ಅದೇ ಮಾತು ಹೇಳಿದ್ದು ಗುರುಜಿ. ನಮ್ಮ ಹುಡುಗನಿಗೆ, ಸಣ್ಣ ಮಗನಿಗೆ ಹೇಳಿದ್ದು ಅದೇ ಗುರುಜಿ. ನೀನು ಆದಷ್ಟು ನೀನು ಹೊಂದ್ಕೊಂಡು ಹೋಗೋದು ನೋಡು ಮಗ, ಇಲ್ಲ ಅಂದ್ರೆ ಹಂಗೇನಾದ್ರು ನಿನ್ ಜೀವಕ್ಕೆ ತೊಂದರೆ ಆಗತ್ತೆ ಅಂತ ಅಂದ್ರೆ ಆ ವಸ್ತು ಬೇಡ ನಮ್ಗೆ ಅಂತ ಹೇಳಿ. ಅಷ್ಟೇನವ, ಮಮಕಾರ ಇಟ್ಕೊಳ್ಬಾರ್ದು. ಹೆಂಗಿರ್ಬೇಕು ಜೀವನ ಅಂದ್ರೆ, ದೊಡ್ಡವರು ಹೇಳ್ತಾರೆ, ನನಗೆ ಬೇಡ ಅಂದ್ರೆ ತ್ಯಜಿಸುವಷ್ಟು ಶಕ್ತಿ ಇರಬೇಕು, ಬೇಕು ಅಂದ್ರೆ ಪಡ್ಕೊಳ್ಳುವಷ್ಟು ವಿನಮ್ರತೆ ಇರಬೇಕು. ಬೇಕು ಅಂದಾಗ, ಈಗ ನಾನೊಬ್ರನ್ನ ಮಾತಾಡಿಸ್ಬೇಕಿರುತ್ತೆ, ಬಟ್ ಏನೋ ಕಾರಣಕ್ಕೆ ನೆನ್ನೆ ಜಗಳ ಆಗ್ಬಿಟ್ಟಿರುತ್ತೆ. ಬಿಡು, ನೆನ್ನೆ ಜಗಳ ಆಗಿದೆ, ಇವಾಗ ಮಾತಾಡಿಸಿದ್ರೆ ಏನೋ ಒಂದು ಕೆಲಸ ಆಗುತ್ತೆ ಅನ್ನೋದಾಗ ಅಹಂಕಾರ ಬಿಟ್ಟು ಮಾತಾಡಿಸುವಷ್ಟು ವಿನಮ್ರತೆ ಇರಬೇಕು. ಬೇಕು ಅಂದಾಗ ತ್ಯಜಿಸುವಷ್ಟು ವೈರಾಗ್ಯವೂ ಇರಬೇಕು. ಆದರೆ ನಮ್ಮದು ಈ ಕಡೆ ಅಹಂಕಾರ, ಈ ಕಡೆ ಬಿಡೋಕಾಗದೇ ಇರುವಷ್ಟು ಮಮಕಾರ. ಇವೆರಡೂ ನಡುವೆ ಜೀವನ ನರಕ. ಅದಕ್ಕೆ ಮಗನಿಗೆ, ನೋಡಪ್ಪ, ಜೀವ ಇದ್ರೇನೆ ಜೀವನ. ನೋಡಯ್ಯ, ನಿನ್ ಜೊತೆ ಇರೋದ್ರಿಂದ ಆ ಹೆಣ್ಣಿಗೂ ನೆಮ್ಮದಿ ಇಲ್ಲ ಅಂತ ಅವಳ ವರ್ತನೆಯಿಂದಲೇ ಗೊತ್ತಾಗ್ತಿದೆ. ಅವ್ರ ಜೊತೆಯಿಂದ ಇರೋದ್ರಿಂದ ನಿನಗೂ ನೆಮ್ಮದಿ ಇಲ್ಲ ಅಂತ ನಮಗೂ ಕಾಣಿಸ್ತಾ ಇದೆ. ಈಗ ಹೊರಗಿನ ಜನ ಆಡ್ಕೊಳ್ತಾರೆ ಅಂತ ಒಳಗಡೆ ನೋವಿಟ್ಕೊಂಡು ಯಾಕಯ್ಯ ಈ ಪುಟ್ಟ ಬದುಕನ್ನ ಯಾಕೆ? ಅವ್ರ ಜೊತೆ ಇದ್ರೆ ನಿಮಗೆ ನೆಮ್ಮದಿ ಇಲ್ಲ, ನಿಮ್ಮ ಜೊತೆ ಇದ್ರೆ ಅವ್ರಿಗೆ ನೆಮ್ಮದಿ ಇಲ್ಲ ಅಂದ್ರೆ ಪ್ಲೀಸ್ ಹೊರಗಡೆ ಬಾ. ಜೀವನ ವಿಶಾಲವಾಗಿದೆ. ಮದುವೆ ಆಗ್ತಿರೋ ಬಿಡ್ತಿರೋ ಸೆಕೆಂಡ್ರಿ. ಅಂತಿಮವಾಗಿ ಬದುಕಿದ್ದು 4 ದಿನದಲ್ಲಿ 3 ದಿನನಾದ್ರೂ ನೆಮ್ಮದಿಯಾಗಿರ್ಬೇಕಲ್ಲ. ಹೌದು ಗುರುಜಿ. ಹಾಗಾಗಿ ಈ ನಿರ್ಧಾರ ಮಗನದ್ದಾಗಿದೆ, ಮತ್ತೆ ಅದು ನಿಮ್ಮ ಮನೆಯ ದೋಷವಲ್ಲ. ಯಾವುದೋ ಕೆಲವೊಮ್ಮೆ ತಪ್ಪು ಆಯ್ಕೆಗಳು ಎಲ್ಲರ ಜೀವನದಲ್ಲೂ ಆಗುತ್ತವೆ. ಅದು ಎಂಥ ದೊಡ್ಡ ರಾಜಕಾರಣಿಯಿಂದ ಹಿಡಿದು ಸಿನಿಮಾ ನಟರಿಂದ ಹಿಡಿದು ಮಹಾತ್ಮರ ಬದುಕಲ್ಲೂ ತಪ್ಪು ಆಯ್ಕೆಗಳಾಗಿರ್ತವೆ. ಬಟ್ ಎಲ್ಲಿ ಅವರು ತಿದ್ದುಕೊಂಡ್ರು ಅಥವಾ ಎಲ್ಲಿ ಅವ್ರು ಗೆದ್ರು ಅಂದ್ರೆ ತಕ್ಷಣ ಅಲ್ಲಿಂದ ಎಚ್ಚೆತ್ಕೊಂಡ್ರು. ತುಂಬಾ ಜನ ತಪ್ಪು ಆಯ್ಕೆ ಮಾಡಿ ತಂದ್ಬಿಟ್ಟಿದೀವಲ್ಲ ಅಂತ ಅದನ್ನೇ ನಿಭಾಯಿಸೋಕೆ ಹೋಗ್ತಾರೆ. ಕಡೆಗೆ ಅವ್ರ ಜೀವನ ಪೂರ್ತಿ ತಿಪ್ಪೆ ಆಗೋಗ್ಬಿಡುತ್ತೆ. ಅವ್ರು ಅಲ್ಲೇ ಒದ್ದಾಡಿ ಅಲ್ಲೇ ಪ್ರಾಣ ಬಿಟ್ಬಿಡ್ತಾರೆ. ಸೊ ಮಗನ ಮಾಡಿರೋ ನಿರ್ಧಾರ ಸರಿ ಇದೆ. ಏನಿವೆ, ಇನ್ನೊಂದು 6 ತಿಂಗಳು 1 ವರ್ಷ ಅವ್ರಿಗೆ ಬಿಟ್ಬಿಡಿ. ಇನ್ನೊಂದು ಆಗೋದು ಬಿಡೋದು ಅವ್ರಿಗೆ ಬಿಡಿ. ಇಲ್ಲಿ ನಿಮ್ಮ ಕಣ್ಣು ಮುಂದೆ ನೀವು ಕೊನೆಯ ಉಸಿರಿರೋವರೆಗೂ ಎರಡೂ ಮಕ್ಕಳಿಗೆ ಒಂದೇ ಥರನಾದ ಪ್ರೀತಿ ಕೊಟ್ಟುಕೊಂಡು ಮೊಮ್ಮಕ್ಕಳನ್ನ ಆಡಿಸ್ಕೊಂಡು, ನಾಳೆ ದಿನ ಮಗನಿಗೆ ಅಲ್ಲಲ್ಲಲ್ಲಿ ಒಂದು ಮಾತು ಹಾಕಿ, ನೋಡಪ್ಪ, ಯಾರು ಓದೋರಿಂದ ಯಾರೂ ಹೋಗಲ್ಲಯ್ಯ, ಹಾಗೆ ಇನ್ನೊಂದು ಜೀವನ ಕಟ್ಕೊಳ್ತಾಳೆ. ಮಗ ಬದುಕನ್ನು ನಾವು ನೋಡ್ಕೊಳ್ಳೋಕೆ ಇದ್ದೀವಿ, ನೀನು ನೋಡ್ಕೊಳ್ತೀಯ, ನೋಡು, ಇನ್ನೊಂದು ಮದುವೆ ಆಗೋ ಕಡೆ ಗಮನ ಕೊಡು, ನೋಡಪ್ಪ ನಿನಗೆ ಬಿಡ್ತೀನಿ ಅಂತ ಹೇಳಬೇಕು. ಯಾಕಂದ್ರೆ ಈ ವಿಚಾರದಲ್ಲಿ ನಾವು ಒತ್ತಾಯ ಮಾಡ್ಲಿಕ್ಕೆ ಹೋಗಬಾರ್ದು. ಹೌದು ಗುರುಜಿ, ಅದೇ ನಮ್ದು ಆಸೆನೂ ಅದೇ ಗುರುಜಿ, ನಮ್ಮ ಮನೆಯವ್ರ ಆಸೆನೂ ಅದೇ. ನಮ್ಮ ಮನೆಯವ್ರು ಮಾತಾಡತ್ತಾರಂತೆ ಗುರುಜಿ, ಒಂದೆರಡು ಮಾತಾಡ್ರಿ ಗುರುಜಿ. ಕೊಡವ. ಸ್ವಾಮಿ ನಮಸ್ಕಾರ. ನಾನು ಪಟೋಡಿ ಅಂತ ಸರ್. ನಾವು ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಹೌದು ಸ್ವಾಮಿ, ಚೆನ್ನಾಗಿದೀವಿ. ನಮ್ದು ಮಗಂದೊಂದು ವಿಷಯ ಹಂಗ ಆಗ್ಬಿಡ್ತು ಸರ್. ನಮ್ಮ ಮನೆಯವ್ರು ಹೇಳ್ಬಿಟ್ಟಿದಾರಲ್ಲ ಸರ್. ಅರ್ಥ ಆಯ್ತು. ಈಗ ನೋಡಿ, ಯಾವುದು ದೂರ ಆಗಿದೆ, ಮಗನ ಉಸಿರುಗಡಿಸೋವಷ್ಟು ಮಗನಿಗದು ಪ್ರಾಣ ಕಂಟಕ ಆಗಿತ್ತು ಅಂದ್ರೆ ಅದನ್ನ ಹತ್ರ ಇಟ್ಕೊಂಡು ಪ್ರಯೋಜನ ಇಲ್ಲ. ಈಗ ಯಾವುದು ಆಗಿದೆಯೋ ಅದು ಒಳ್ಳೇದಕ್ಕೆ ಆಗಿದೆ. ಏನಿದ್ರು, ಯಾಕಂದ್ರೆ ಆ ಹೆಣ್ಮಗಳದು ಒಂದ್ ಜೀವನ ಆಯ್ತು. ನಿಮ್ ಜೊತೆ ಅವ್ರಿಗೆ ಯಾಕೋ ನೆಮ್ಮದಿ ಇಲ್ಲ ಅಂದ್ರೆ ಬಿಡಿ, ಅವ್ರ ಜೀವನ ನೋಡ್ಕೊಳ್ಳಿ ಅವರು. ನಾವು ಬಿಟ್ಟಿದೀವಿ ಸರ್. ನಮ್ಮ ಮಗಂದು ಹೆಂಗೊಂದ್ ಜೀವನವೋ ಅವ್ರದ್ದು ಒಂದ್ ಜೀವನ, ಒಳ್ಳೇದೋ ಕೆಟ್ಟದ್ದು ಅವ್ರು ಅನುಭವಿಸ್ಕೊಳ್ಳಿ. ಅದ್ ನಮಗೆ ಯಾಕೆ? ನಾವು ಕಚ್ಚೋ ಅಥವಾ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿ. ಯಾಕಂದ್ರೆ ಈಗ ಜನಕ್ಕೆ ಗೊತ್ತಾಗಬಾರ್ದು ಅಂತ ಇದು ನಾವು ಮರೆಯಲ್ಲೇ ನೀವೇನೇ ಮುಚ್ಚಾಕಕ್ ನೋಡಿದ್ರು ಕಡೆಯವರೆಗೂ ಅನುಭವಿಸ್ಬೇಕಾಗಿದ್ ನಿನ್ ಮಗ. ಎಲ್ಲ ಒಂದು ಕಡೆ ಈತನಿಗೆ ಮುಂದೆ ಜೀವನ ಪೂರ್ತಿ ನರಕ ಅನುಭವಿಸೋದನ್ನ ತಪ್ಪಿಸಿದ್ದೀರಾ. ಮೇಲ್ನೋಟಕ್ಕೆ ಡೈವರ್ಸು, ಅಯ್ಯೋ ನಮ್ಮ ಮನೆ ಏನಪ್ಪ ಹಿಂಗಾಯ್ತು ಅಂತ ಅನ್ಸಿದ್ರು,
ಬಹಳ ದೀರ್ಘಯುತವಾದ ಜೀವನದ ದೃಷ್ಟಿಯಲ್ಲಿ ನೋಡಿದ್ರೆ ಇದು ಒಳ್ಳೆಯದೇ. ಹೌದು ಸ್ವಾಮಿ, ಹೌದು ಸ್ವಾಮಿ. ಆ ನಿಟ್ಟಿನಲ್ಲಿ ತೊಂದರೆ ಇಲ್ಲ. ಜಗತ್ತಲ್ಲಿ ಇದು ಮೊದಲನೇದು ಅಲ್ಲ, ಇದು ಕೊನೆಯದು ಅಲ್ಲ. ಕಾಲಿಗೆ ಮುಳ್ಳು ಚುಚ್ಚೋದು ಸಹಜ, ತಕ್ಷಣ ಅದನ್ನು ಕಿತ್ಕೊಳ್ಳೋದು ನಮ್ಮ ಬುದ್ಧಿಗೆ ಬಿಟ್ಟಿದ್ದು. ಅದೇ ತರ ಯಾವುದೋ ಮದುವೆ ಮೂಲಕ ತಪ್ಪು ಒಂದೇ ಯಾವುದೋ ಮುಳ್ಳು ನಿಮ್ಮ ಮನೆತನಕ್ಕೆ ಚುಚ್ಚಿತ್ತು, ಕಿತ್ಕೊಂಡಿದ್ದೀರಾ ಅಷ್ಟೇ. ನಮಗೆ ಗಂಡು ಮಕ್ಳು 2 ಜನ, ಹೆಣ್ಣು ಮಕ್ಳು ಇಲ್ಲ. ಹೆಣ್ಮಕ್ಳು ಅಂದ್ರೆ ಬಹಳ ಪ್ರೀತಿ ನನಗೆ. ಕಡೆ ದೊಡ್ಡ ಹುಡುಗನಿ ಹೆಣ್ಮಗು ಆಯ್ತು, ಇವನಿಗೆ ಒಂದು ಗಂಡು ಮಗು ಆಯ್ತು. ನಾವು ಒಂದು ದಿವಸ ನಮ್ ಸೊಸೆಗೆ ನಮ್ ಮಗಳಂಗೆ ನಾವು ಪ್ರೀತಿ ತೋರ್ಸಿದೀವಿ ಸ್ವಾಮಿ. ನಾವು ಇಲ್ಲಿ ಬಂದಾಗ ಅವಳಿಗೆ ಅಷ್ಟು ಚೆನ್ನಾಗ್ ನೋಡಿದ್ವಿ, ಅಲ್ಲಿ ಹೋದ್ರೆ 4 ದಿವಸ ಇದ್ರೆ ಇದ್ಕೊಂಡ್ಬಿಟ್ಟು ಎಲ್ರ ಜೊತೆಗೆ ಆರಾಮಾಗಿ ನಾವು ಬಂದಿದೀವಿ. ನಮ್ಮಂತ ಫ್ಯಾಮಿಲಿ ಅವಳು ತಿರಸ್ಕಾರ ಮಾಡ್ಬಿಟ್ಲಿಲ್ಲ ಸ್ವಾಮಿ. ಅದೇ ನಾವು ದೇವ್ರ ಹತ್ರ ಬೇಡೋದು. ನಾವು ಒಂದು ಅಂದಿದ್ದಿಲ್ಲ, ಮಾಡಿದ್ದಿಲ್ಲ, ನಮ್ಮ ಮೇಲೆ ಅಷ್ಟು ಅವಳಿಗೆ ಬೇಡ ಆದವ್ರು ಆಗ್ಬಿಟ್ವಿ ಅಲ್ಲ ಅಂತ. ನಮ್ಮ ಮಗ ಸಾರ್ ಇನ್ನೊಬ್ರಿಗೆ ಸಹಾಯ ಮಾಡ್ದವನೇ ಹೊರತು ಕೈಯಿಂದ ಇನ್ನೊಬ್ರಿಂದ ಇಸ್ಕೊಂಡವನಲ್ಲ ನನ್ ಮಗ. ಅಂತ ಹುಡುಗನಿಗಂತ ಹುಡುಗಿ ಸಿಕ್ಬಿಡ್ತು ಅಂತ ನಮ್ಗೆ ಬಹಳ ಮನ್ಸಿಗೆ ನೋವು ಆಗ್ಬಿಡ್ತು ಸ್ವಾಮಿ. ಯಾವಾಗ ಒಬ್ಬ ರೋಗಿಗೆ ಯಾವ ಊಟಗಳು ರುಚಿಸುವುದಿಲ್ಲ, ಅರ್ಥಾತ್ ಯಾರು ಅಂತರಂಗದಲ್ಲೇ ಅಂತ ರೋಗಿಷ್ಠ ಭಾವನೆಗಳನ್ನ ಇಟ್ಕೊಂಡಿರ್ತಾರೋ ನಿಮ್ಮ ಪ್ರೇಮದ ಬೆಲೆ ಅವ್ರಿಗೆ ಅರ್ಥವಾಗಲ್ಲ. ಮತ್ತೆ ಅವರ ಮನೆತನದಲ್ಲೇ ಕೆಲವೊಂದನ್ನು ಹೇಳಿಕೆ ಮಾತು ಹೇಳಿ ಕಳಿಸಾಗಿರುತ್ತೆ. ಇಲ್ಲಿ ಆ ಹೆಣ್ಣಿನ ಸ್ವಬುದ್ಧಿ ಬಹಳ ಕಡಿಮೆ, ಆದ್ರೆ ಸುತ್ತಮುತ್ತ ಹೇಳಿಕೊಡೋರಿದ್ದಾಗ ಆ ನಿಟ್ಟಿನಲ್ಲಿ ಎಷ್ಟೋ ಹೆಣ್ಮಕ್ಳು ಜೀವನ ಹಾಳು ಮಾಡ್ಕೊಂಡು ನಾಳೆ ದಿನ ಪಶ್ಚಾತ್ತಾಪ ಪಡ್ತಾರೆ. ಇರ್ಲಿ, ಈ ಸಮಯದಲ್ಲಿ ಆ ಹೆಣ್ಮಗಳು ಬಿಡಿಸ್ಕೊಂಡಿದ್ದಾರೆ, ಈತನಿಗೆ ಒಂದು ಮುಕ್ತಿ ಸಿಕ್ಕಿದೆ ಎಂದುಕೊಳ್ಳಿ. ಇಲ್ಲಿಂದ ಈಚೆಗೆ ಇದನ್ನ ದೊಡ್ಡ ಕೊರಗು ತರ ನೋಡಬೇಡಿ. ನೋಡಿ, ಮಗ ಬದುಕಿದ್ದಾನೆ, ಅದೇ ಖುಷಿ ನಮಗೆ. ಧೈರ್ಯ ಸ್ವಾಮಿ. ಈಗ ಬಹಳ ಜಲ್ದಿ ಕೋರ್ಟ್ ನಲ್ಲಿ ಇವನ ಹತ್ರ ಎಲ್ಲ, ಅವ್ರ ಹತ್ರ ಏನು ಸಾಕ್ಷಿ ಇಲ್ಲ. ಕೋರ್ಟಿಗೆ ಹೋದ್ರು ನಮ್ಮ ಹುಡುಗನ ಹತ್ರ ಎಲ್ಲ ಸಾಕ್ಷಿಗಳಿದ್ದು, ಮದುವೆ ಮಾಡಿದ್ದು, ಖರ್ಚು ಮಾಡಿದ್ದು, ಶ್ರೀಮಂತ ಕಾರ್ಯ ಮಾಡಿದ್ದು ಎಲ್ಲ. ಇವನು ಅವರಿಗೆಲ್ಲ ಅವರು ತಂದೆ ತಾಯಿಗೆಲ್ಲ ಪಾಪ ಇವನು ಒಳ್ಳೆ ರೀತಿಯಿಂದ ಮೊಬೈಲ್ ಕೊಡ್ಸೋದು, ಅದು ಕೊಡ್ಸೋದು, ಇದು ಮಾಡಿಸ್ಕೊಂಡು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದವನಿಗೆ ಅವಳು ತಂದೆ ತಾಯಿಗೆ ಬಿಟ್ಬಿಡು, ಅಲ್ಲೂ ಹೋಗಂಗಿಲ್ಲ, ಮಾತಾಡಂಗಿಲ್ಲ ನೀನು, ಅಣ್ಣಂದಿರಿಗೆ ಮತ್ತೆ ಅತ್ತಿಗೆಯಂದಿರಿಗೆಲ್ಲ ಮಾತಾಡ್ಬಾರ್ದು, ಅವ್ರ ಮಕ್ಳಿಗೆ ಮಾತಾಡ್ಸ್ಬಾರ್ದು ನೀನು ಅಂತ ಬೇರೆ ಸಪ್ರೇಟ್ ಮನೆ ಮಾಡಿದ್ರು ಸ್ವಾಮಿ. ನಾವು ಮನೆ ಮಾಡಕ್ ಸತ್ತ ಬಿಟ್ಟಿವಿ. ಆಯ್ತು ಹೋಗಮ್ಮ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನೀನ್ ಚೆನ್ನಾಗ್ ಬದುಕು ಅಂತ ಹೋದ್ರೆ, ಅಲ್ಲಿ ಹೋದ್ರೆ ಮಗನಿಗೆ ಇನ್ನ ಟಾರ್ಚರ್. ಇಂಥ ಪರಿಸ್ಥಿತಿ ಮಾಡಿ ಹಾಕ್ಬಿಟ್ಲು ಸ್ವಾಮಿ. ಅದು ದೇವ್ರು, ನಾವು ನಮ್ಮ ಮನೆಯವರು ನಾವೆಲ್ಲ ದೇವ್ರಿಗೆ ನಂಬಿದೀವಿ ಅಂದಿದ್ಕೆ ನಮ್ಗೆ ದೇವ್ರು ಇಷ್ಟು ಜಲ್ದಿ ನಮ್ಗೆ ಒಳ್ಳೆ ಇದು ಕೊಟ್ರು. ಒಂದೂವರೆ ವರ್ಷದಲ್ಲೇ ನೋಡಿದ ಸ್ವಾಮಿ ಫೈನಲ್ ಆಗೋಗ್ಬಿಡ್ತು ಅವಳಿಗೆ ಏನು ಕೊಡಂಗಿಲ್ಲ, ಏನು ಇದು ಮಾಡಂಗಿಲ್ಲ. ಮಗುಗ್ ತೋರ್ಸಲ್ಲ ಅಂದ್ಲು. ಮಗುಗೆ ತಿಂಗಳ ಒಂದ್ಸಲ ತೋರ್ಸ್ಬೇಕಂತ ಮ್ಯಾಜಿಸ್ಟ್ರೇಟ್ರು ಆರ್ಡರ್ ಮಾಡಿದ್ರು. ನಿನ್ನ ಹತ್ರ ಏನು ಇಲ್ಲ, ನಿನ್ಗೆ ಏನು ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಾಮಿ. ದೇವ್ರ ವಾಕ್ಯ ನುಡ್ದಂಗೆ ಮ್ಯಾಜಿಸ್ಟ್ರೇಟ್ರು ಕ್ಲಿಯರೆನ್ಸ್ ಮಾಡಿ ಇದು ಮಾಡಿ ಕೋರ್ಟ್ ನಲ್ಲಿ ಡಿಸೈಡ್ ಆಯ್ತು ಸ್ವಾಮಿ. ಯಾವಾಗ್ಲೂ ಅಷ್ಟೇ, ಯಾವಾಗ ಮನೆಯಲ್ಲಿ ಒಂದು ಧರ್ಮದ ದೀಪ ಉರಿತಾ ಇರುತ್ತೆ, ಆ ಜ್ಯೋತಿ ನಿಮ್ಮನ್ನ ಕತ್ತಲಲ್ಲಿ ನಡೆಯೋದಿಕ್ಕೆ ಬಿಡೋದಿಲ್ಲ. ನಿಮ್ಮ ಶ್ರೀಮತಿಯವರ ಅಂಥದ್ದೊಂದು ಶ್ರದ್ಧೆ, ಭಕ್ತಿ, ಅದು ಕೇವಲ ಮಗನ ಕುರಿತಾಗಲ್ಲ. ನೀವು ಈ ಹಿಂದೆ ಮಾಡಿದ ಕೆಲವು ಅಪರಾಧಗಳ ಕಾಲದಲ್ಲೂ ನಿಮ್ಮ ಶ್ರೀಮತಿಯವರ ಧರ್ಮ ನಿಮ್ಮ ಮನೆಯನ್ನು ಕಾಪಾಡಿದೆ. ಹೌದಲ್ಲ? ಯಾಕಂಗಾಯ್ತು? ಎಲ್ಲ ಚೆನ್ನಾಗಿದ್ದ ಬದುಕನ್ನ ಯಾವುದೋ ಕೆಲವು ಚಟಗಳಿಗೆ ಬದುಕು ಎಷ್ಟು ಶ್ರೀಮತಿಯವರು ನರಳಾಡುದ್ರಲ್ವೇ? ಹಂಗೆ ಇವತ್ತು ನೋಡಿ, ನೀವೆಷ್ಟು ಧರ್ಮಯುತವಾಗಿ ಮಾತಾಡ್ತಿದ್ದೀರಿ. ಭಗವಂತ ಇವತ್ತು ಈ ಸಮಯಕ್ಕೆ ಮಕ್ಕಳ ಪ್ರೀತಿ ಲಭಿಸ್ತಾ ಇದೆ. ಶ್ರೀಮತಿಯವರ ಅವರು ಜೀವಂತವಾಗಿದ್ದಾರೆ, ಇವತ್ತು ನಿಮ್ಮ ಕಣ್ಣು ಮುಂದಿದ್ದಾರೆ. ಇಂಥ ಒಂದೊಳ್ಳೆ ಬದುಕನ್ನಾದರೂ ಕಡೆ ಸಮಯದಲ್ಲಿ ದರ್ಶನ ಮಾಡ್ಲಿಕ್ಕೆ ಅವಕಾಶವಾಗಿದ್ದು ಆ ಭಗವಂತನ ಕರುಣೆ. ಆ ಕರುಣೆಯಿಂದಲೇ ನಿಮ್ಮ ಮಗನ ಬದುಕು ಕೂಡ ಯಾವುದೋ ಗಾಯ ವಾಸಿಯಾಗಿದೆ. ಆ ಗಾಯ ಹೆಂಡತಿ ಅನ್ನೋ ಗಾಯ, ಅದು ವಾಸಿ ಆಗಿದೆ, ಬಿಡಿ, ಅದು ಪಾಡಿಗೆ ಅದನ್ನ ಬಿಟ್ಬಿಡಿ. ಇದು ತುಂಬಾ ದುಃಖ ಪಡುವುದಲ್ಲ. ಒಂದು ಗಾಯ ವಾಸಿ ಆದ್ರೆ ಖುಷಿ ಪಡ್ತಿರೋ ದುಃಖ ಪಡ್ತಿರೋ? ಖುಷಿ ಪಡ್ತೀರಿ. ಯಾಕೆ? ಆ ಮಚ್ಚೆ ಸ್ವಲ್ಪ ದಿನ ಇರುತ್ತೆ. ಗಾಯ ವಾಸಿ ಆದರೂ ಮಚ್ಚೆ ಸ್ವಲ್ಪ ದಿನ ಇರುತ್ತೆ, ಆ ನೋವಿರುತ್ತೆ ಸ್ವಲ್ಪ ದಿನ. ಹಿಂಗಾಯ್ತಲ್ಲಪ್ಪ, ಏನು ಹಿಂಗಾಯ್ತು ಅಂತ. ಆದ್ರೆ ಗಾಯ ಇಡೀ ಕಾಲನ್ನ ಆವರಿಸಿ, ದೇಹವನ್ನ ಆವರಿಸಿ, ಒಂದು ದಿವಸ ಹುಳ ಬೀಳೋ ಮಟ್ಟಿಗೆ ಹೋಗಿಲ್ಲ ಇದು ಅನ್ನೋ ಖುಷಿ ಇರ್ಬೇಕು ನಮಗೆ, ಅಲ್ವಾ? ಇರ್ಲಿ, ಈ ಸಮಯಕ್ಕೆ ನನಗೆ ಬಹಳ ಖುಷಿಯಾಗಿದ್ದು ನೀವೆಷ್ಟು ಚೆನ್ನಾಗಿ ಬದಲಾಗಿದ್ದೀರಿ. ಎಲ್ಲ
ಪರಿವರ್ತನೆ ಹೊಂದಿದ್ದೀರಿ. ಈ ಸಮಯದಲ್ಲಿ ಶ್ರೀಮತಿಯವರ ತ್ಯಾಗ ಅಥವಾ ಅವರ ಅವತ್ತಿನ ಕಷ್ಟ ಎಲ್ಲದಕ್ಕೂ ಅರ್ಥ ಸಿಗುವಂತೆ ನೀವು ಬದಲಾಗಿದ್ದೀರಿ. ದೇವರು ನಿಮ್ಮನ್ನು ಚೆನ್ನಾಗಿಡ್ಲಿ. ನಿಮ್ಮ ಮಗನ ವಿಚಾರದಲ್ಲೂ ಅಷ್ಟೇ, ಅವರಿಗೆ ಈಗ ಒಂದು ಸ್ವಲ್ಪ ಅವ್ರಿಗೆ ಅವ್ರದ್ದೇ ಆದ ಸ್ಪೇಸ್ ಬೇಕು. ಮದುವೆ ಅದು ಇದು ಅನ್ನೋ ಒದ್ದಾಟ ಬೇಡ. ಅವ್ರಿಗೆ ನಿರ್ಧಾರ ಮಾಡುವಷ್ಟು ಶಕ್ತಿ ಅಂತೂ ಅವ್ರಿಗಿದೆ ಈಗ. ಅದೇ ಅವರಿಗೆ ಬಿಟ್ಟಿದೀವಿ. ನಾವ್ ಹೇಳಿದ್ರೆ ಅವ್ನ್ ಯಾವ್ದಕ್ಕೂ ಒಪ್ಪಲ್ಲ. ಅಮ್ಮ ನಿಮ್ಮ ಜೊತೆಗೆ ನಾನು ಎಲ್ರ ಜೊತೆಗೆ ಇರ್ತೀನಿ ಹೊರತು ನಾನು ಮದುವೆಯಲ್ಲಿ ನೆಮ್ಮದಿ ಇಲ್ಲ, ಈಗ ನನಗೆ ಏನು ಮಾತಾಡ್ಬಿಟ್ರೆ ನಾನ್ ಮದುವೆ ಆಗಲ್ಲ ಅಂತ ಹೇಳ್ತಾನ. ಅದಕ್ಕೆ ಬಿಟ್ಟಿದೀವಿ ಸ್ವಾಮಿ ನಾವೀಗ. ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಅದೆಲ್ಲ ಬೇಡ ಸದ್ಯಕ್ಕೆ. ಕಣ್ ಮುಂದೆ ಮಗ ನಗ್ನಗ್ತ ಚೆನ್ನಾಗಿದ್ರೆ ಅದೇ ಖುಷಿ. ಇದ್ದಾನೆ ಚೆನ್ನಾಗಿ ದಿವ್ಸಕ್ಕೆ ಫೋನ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ತಮ್ಮ ಅಣ್ಣನ ಹತ್ರ ಇದ್ದಾನೆ ಈಗ. ಇಬ್ರು ಚೆನ್ನಾಗಿ ಮಾಡ್ಕೊಂಡು ಇದಾರೆ ಸ್ವಾಮಿ. ನೀವೊಂದು ದೇವ್ರ ಹತ್ರ ಬೇಡ್ಕೊಂಡೆ ಅವನಿಗೆ ಒಂದು ಆಶೀರ್ವಾದ ಮಾಡ್ಬಿಡಿ ಸ್ವಾಮಿ. ಎಲ್ಲ ಅವನಿಗೆ ಒಳ್ಳೇದಾಗ್ಲಿ ಎಲ್ಲದ್ರಲ್ಲೂ ಅಂತ ನಿಮ್ಮ ಆಶೀರ್ವಾದ. ನೋಡಿ, ನಾನು ಹೇಳೋದು ನಿಮ್ಮ ಮಗ ನಿಮ್ಮ ಜೀವಿತ ನೀವು ಬದುಕಿದ್ದ ವೇಳೆಯಲ್ಲೇ ಇನ್ನೊಂದು ಜೀವನವನ್ನು ಖಂಡಿತ ಕಟ್ಟಿಕೊಳ್ತಾರೆ. ಬಟ್ ಈ ಸಮಯದಲ್ಲಿ ಅವರು ಬೇಡ ಅನ್ಲಿಕ್ಕೆ, ಈಗ ಯಾರೇ ಆಗಲಿ ಆ ಬಿಸಿಯಲ್ಲಿದ್ದಾಗ ಅಂಥ ಮಾತುಗಳೇ ಬರ್ತವೆ. ಏನು ಇದರಲ್ಲಿ ವಿಶೇಷ ಇಲ್ಲ, ಹೌದಲ್ಲ? ಈಗ ಕೊಲೆ ಮಾಡಿರೋ ಒಬ್ಬ ವ್ಯಕ್ತಿ, ಅಯ್ಯೋ ಏನೋ ಹಿಂಗಾಗಿ ಯಪ್ಪ ನಾನು ತಪ್ಪು ಮಾಡಿಬಿಟ್ಟೆ ಕಣೋ ಅಂದ್ರೆ ಆ ಬಿಸಿಯಲ್ಲಿ ಅವನು ಹಂಗೆ ಅನ್ನೋಕೆ ಸಾಧ್ಯ. ಮತ್ತೊಂದು 5 ವರ್ಷ ಆದ್ಮೇಲೆ ಅವನು ಇನ್ನೊಂದು ಮಾಡ್ಲಿಕ್ಕೆ ರೆಡಿ ಇರ್ತಾನೆ. ಯಾವುದೇ ಆಗಲಿ ಆ ಬಿಸಿಯಲ್ಲಿ ಅಯ್ಯೋ ಇನ್ನೊಂದು ಮದುವೆ ಯಾಕೆ ಅನುಭವಿಸ್ಬೇಕಪ್ಪ ಅಂತಲೇ ಇರ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಇದೆಲ್ಲ ಪ್ರಕೃತಿಯೇ ಮರೆಸಿ ಇನ್ನೊಂದು ಹೊಸ ಹೆಣ್ಣುಮಗಳು ಏನೋ ಒಂದು ಕಣ್ಮುಂದೆ ಬರುತ್ತೆ, ಅಲ್ಲೊಂದು ಚಿಗುರುತ್ತೆ, ಅಲ್ಲೊಂದು ಭಾವನೆ ಬರುತ್ತೆ. ಅಯ್ಯೋ ನನಗೂ ಒಂದು ಆಸರೆ ಬೇಕಲ್ವಾ. ಇನ್ನು ಮುಂದೆ ಈ ಡೈವರ್ಸ್ ಅನ್ನೋ ವಿಚಾರ ನಡೆದಾದ ಮೇಲೆ ಅವರಲ್ಲಿ ಹೊಸ ಆಲೋಚನೆಗಳು ಶುರುವಾಗಿರ್ತವೆ. ಅವ್ರಿಗೆ ಒಂದು ಉತ್ತರ ಸಿಕ್ಕಿ ಅವ್ರಿಗೆ ಒಂದು ಆಸರೆ ಬೇಕು, ಅವ್ರಿಗೂ ಕಡೆಗಾಲಕ್ಕೊಂದು ಆಸರೆ ಬೇಕು. ಇವೆಲ್ಲ ಅವರಲ್ಲೇ ಪುಟಿದೇಳಬೇಕು. ಆ ಮೂಲಕ ಅವ್ರ ನಿರ್ಧಾರ ತಗೊಳ್ಬೇಕು. ಹೊರಗಿನ ಯಾವುದೋ ತೀರ್ಮಾನ, ಗುರುಗಳ ಮಾತು ಅಥವಾ ಯಾವುದೋ ಹೊರಗಿನ ಒತ್ತಡದಿಂದ ಆದರೆ ಅದು ಸ್ವಲ್ಪ ದಿನ ಆದ್ಮೇಲೆ ಕಿತ್ತೋಗ್ಬಿಡುತ್ತೆ. ಈಗ ಅವರಲ್ಲೇ ಪುಟಿದೇಳಬೇಕದು ಮಾತ್ರ ಶಾಶ್ವತ. ನಿಮ್ಮದು ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಬರ್ತದೆ ಸ್ವಾಮಿ. ನಾವು ದಿವ್ಸ ನಮ್ಮ ಮನೆಯವ್ರು ನೋಡ್ತಾರೆ, ನಮ್ಮ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ನೋಡ್ತೀನಿ. ನಿಮ್ ಮುಖ ಭೇಟಿಯಾಗಿ ಮಾತಾಡಿದ್ದು ಇವತ್ತೇ ಸ್ವಾಮಿ. ಮನೆಯವ್ರು ಕಾಂಟ್ಯಾಕ್ಟ್ ಆಗಿದ್ದು ಬಹಳ ಚೆನ್ನಾಗಿದೆ. ಬಹಳ ಸಂಸಾರಗಳು ಎಷ್ಟು ಇದು ಆಗಿದೆ ಸರ್. ನಿಜವಾಗ್ಲು ನಮ್ಗೆ ಬಹಳ ಖುಷಿ ಆಗತ್ತೆ. ಅಷ್ಟು ಚೆನ್ನಾಗಿ ನಡೀತದೆ ನಿಮ್ ಪ್ರೋಗ್ರಾಮ್ ಸ್ವಾಮಿ. ಗುರುಜಿ ನಮ್ಮ ಮನೆಯವರಿಗೆ 72 ವರ್ಷ ಗುರುಜಿ. ಗುರುಜಿ ಅವರು ತುಂಬಾ ನನಗೆ ಅವ್ರಿಗೆ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ ಗುರುಜಿ. ಇಲ್ಲ ನೋಡಿ, ಅವ್ರ ಹಾರೈಕೆ, ಅವ್ರ ಮನ್ಸಾರೆ ಹೇಳಿದ್ರಲ್ಲ, ಅದ್ ನಮಗೊಂದು ಆಶೀರ್ವಾದ ಅಂದ್ಕೊಳ್ತೀನಿ ನಾನು. ಮತ್ತೆ ನೀವು ನಿಜವಾಗ್ಲೂ ಒಂದು ಹೆಣ್ಣು ಕುಲಕ್ಕೆ ಆದರ್ಶವಾಗಿದ್ದೀರಿ. ಮತ್ತೆ ಮಗನ ಈ ಸಮಯದಲ್ಲಿ ಅವರಿಗೆ ಆ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಬಿಡಿ. ಮುಂದಿನ 8 ರಿಂದ 10 ತಿಂಗಳು ಅವರಿಂದಲೇ ಒಂದು ನಿರ್ಧಾರ ಮಾಡ್ತಾರೆ, ಆಯ್ತಾ? ನಿಮ್ಮ ಪಾಡಿಗೆ ನೀವಿರಿ. ನಿಮ್ಮ ಮಗ ಎಂದಿನಂತೆ. ಹೇಗಂದ್ರೆ ನಾನೇನು ಹೇಳೋದು, ಕಣ್ಮುಂದು ಮಗ ಇದ್ದಾನೆ. ಈಗ ಮನೇಲಿ ದಿನಸಿ ಇದ್ರೆ ನಾನು ಚಿತ್ರಾನ್ನ ಮಾಡ್ಕೊಳ್ತೀನೋ, ಪಲಾವ್ ಮಾಡ್ಕೊಳ್ತೀನೋ, ಏನೋ ಒಂದು ಮಾಡ್ಕೊಳ್ತೀನಿ. ದಿನಸಿನೇ ಇಲ್ಲ ಅಂದ್ರೆ ಇನ್ನು ಪಲಾವ್ ಆಸೆಯಲ್ಲಿ, ಚಿತ್ರಾನ್ನ ಆಸೆಯಲ್ಲಿ. ಮಗ ಇದ್ದಾನೆ, ಮುಂದೇನು ಆಗುತ್ತೆ. ಮಗ ಈಗ ದಿನಸಿ, ಅದು ಮುಂದೆ ಚಿತ್ರಾನ್ನ ಆಗುತ್ತೋ, ಪಲಾವ್, ಒಟ್ಟು ಏನೋ ಆಗುತ್ತೆ, ಅದು ಒಳ್ಳೇದಾಗುತ್ತೆ. ಹೌದು ಗುರುಜಿ, ಆಗ್ಬೇಕು ಗುರುಜಿ. ಅದಿದೆಯಲ್ಲ, ಅಷ್ಟು ಸಾಕು. ಯಾಕಂದ್ರೆ ಅದು ಒಂದು ತಪ್ಪು ಆಯ್ಕೆಯನ್ನ ಸರಿ ಮಾಡೋದ್ರಲ್ಲೇ ಜೀವನ ಕಳೆಯೋದಕ್ಕಿಂತ ಆಯ್ತವ ನಿನ್ನ ಪಾಡಿಗೆ ನೀನಿರು ಅಂತ ಬಿಟ್ಟು, ಈಗೇನೋ ಒಂದು ಒಂಟಿ ಜೀವನದಲ್ಲಿದ್ದಾರೆ. ಅವ್ರಿಗೆ ಇದರೆಲ್ಲದ್ರಿಂದ, ಯಾಕಂದ್ರೆ ಹೆಣ್ಣು ಕುಲವೇ ಕೆಟ್ಟದ್ದು ಅನ್ನೋ ಮನಸ್ಥಿತಿ ಇರುತ್ತೆ ಆರಂಭದಲ್ಲಿ. ಇವರೆಲ್ಲ ಹಿಂಗೆ ಇರ್ತಾರೆ, ಅಪ್ಪ ಅಮ್ಮನಿಂದ ಎಲ್ಲ ದೂರ ಮಾಡೋರೆ, ನಾನು ಇನ್ನೊಂದಾದ್ರೂ ನನ್ನ ಬದುಕು ಹಿಂಗೆ ಅಂದ್ರೆ ಆ ಬಿಸಿ ಎಲ್ಲಾರ್ದು ಹಂಗೆ ಇರುತ್ತೆ. ಹೌದು ಗುರುಜಿ. ಹಾಗಾಗಿ ಒಂದ್ ಸ್ವಲ್ಪ ಅವರಿಗೆ ಇಲ್ಲಪ್ಪ ಇದು ಹೀಗಿಲ್ಲ, ಒಳ್ಳೇದು ಆಯ್ಕೆ ಮಾಡಬಹುದು. ಅದು ಈಗ ಯಾವುದೋ ಪುಸ್ತಕದಿಂದಲೋ ಅಥವಾ ಪ್ರವಚನದಿಂದಲೋ ಬರೋದಲ್ಲ. ಅವ್ರ ಒಳಗಡೆ ಸಂಘರ್ಷ ನಡೀತಾ ಇದೆ. ಒಂದು ಅಂತಿಮ ರಿಸಲ್ಟ್ ಬರ್ಲಿಕ್ಕೆ ಸ್ವಲ್ಪ ಸಮಯ ಬೇಕು. ಹೌದು ಗುರುಜಿ, ಅದು ಒಂದು ಬರ್ಲಿ ಗುರುಜಿ. ನೀವೇನಿದ್ರು ಊಟ ಆಯ್ತಾ ಮಗ, ಹೆಂಗಿದ್ಯೋ, ಇಷ್ಟೇ ಇರ್ಬೇಕು. ಆ ವಿಚಾರಕ್ಕೆ ನೀವು ಕೈಯೇ ಹಾಕಬೇಡಿ. ಹೌದು ಗುರುಜಿ, ಇವತ್ತು ನಾನು ಅದೇ ಮಾತಾಡ್ಬೇಕಾದ್ರೆ ಹೇಳ್ದೆ ಗುರುಜಿ, ನೆನಪೇ ಇಲ್ಲ ಕಣಮ್, ಎಲ್ಲ ಮರ್ತು ಬಿಟ್ಟಿದೀವಿ ಅಂತ ನಾನು ಹೇಳ್ದೆ ಗುರುಜಿ.
ಸೂಪರ್. ಬಹಳ ಬಹಳ ಸಂತೋಷ. ನಿಮ್ಮ ನಿಮ್ಮಲ್ಲಿ ಮುಖಭೇಟಿಯಾಗಕ್ಕೆ ಒಂದ್ಸಲ ಬರ್ತೀವಿ, ನೀವು ಇದ್ದಲ್ಲಿ ಒಂದು ಭೇಟಿಯಾಗಿ ನಿಮ್ಮ ಆಶೀರ್ವಾದ ತಗೊಂಡ್ ಬರ್ತೀವಿ, ನಾವು ಬರ್ತೀವಿ ಸದ್ಯದಲ್ಲಿ. ಅಯ್ಯೋ, ದಯವಿಟ್ಟು ಬನ್ನಿ. ಏನ್ ಆಶೀರ್ವಾದ ಅಂತ ಇಲ್ಲ, ನಿಮ್ಮ ಧರ್ಮ, ನಿಮ್ಮ ಗುಣ ನಿಮ್ಮನ್ನು ಕಾಪಾಡಿದೆ. ಈ ತಾಯಿದು ಮನೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸೈನಿಕರ ಥರ ಹೋರಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಈ ಯಜಮಾನರು ಕೂಡ ಬಹಳ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡು ಬದುಕಿದ್ದಾರೆ. ಇವತ್ತು ನೋಡಿ, ಮಕ್ಕಳು ನಿಮ್ಮನ್ನು ಕಂಡ್ರೆ ಯಾಕೆ ಪ್ರಾಣ ಬಿಡ್ತಾರೆ ಅಂದರೆ, ಅವರಿಗೆ ನಿಮ್ಮನ್ನು ಅಥವಾ ನಿಮ್ಮ ಬದಲಾವಣೆಯನ್ನು ಅವರೊಂದು ನಾಳೆ ದಿನ ಬಹುಶಃ ಎಲ್ಲೋ ಒಂದು ಕಡೆ ಅವರಿಗೆ ಯಾವುದೋ ಒಂದು ಚಿಕ್ಕ ಕೆಟ್ಟ ಆಕರ್ಷಣೆಗಳು ಬಂದಾಗಲೂ ಒಬ್ಬ ತಂದೆ ಆಗಿ ನೀವು ನೆನಪಾಗ್ತೀರಿ, ಅಥವಾ ತಾಯಿ ಕೊಟ್ಟರು ಸಂಸ್ಕಾರ. ನಿಮ್ಮ ಈ ಬದುಕು ಸರಿ ತಪ್ಪು ತುಂಬ ನೋಡ್ಕೊಂಡು ಇಲ್ಲಿಗೆ ಬಂದು ತಲುಪಿದ್ದೀರಾ. ಅವೆಲ್ಲ ಆದ್ಮೇಲೆ ಇವತ್ತು ನೀವು ಒಂಥರ ಮಾಗಿದ ಹಣ್ಣುಗಳು. ಕಹಿ ಇಲ್ಲ, ನಿಮ್ಮಲ್ಲಿ ವಿಷ ಇಲ್ಲ, ಏನಿದ್ರು ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಸ್ಥಿತಿಗೆ ಬಂದು ತಲುಪಿದ್ದೀರಿ. ಅದನ್ನೇ ಒಂದು ತುಂಬು ಜೀವನ ಅಂತ ಕರೆಯೋದು. ತುಂಬು ಜೀವನ ಅಂದ್ರೆ 100 ವರ್ಷ ಬದುಕೋದು ಅಂತ ಅಲ್ಲ. ಇನ್ಯಾವ ಕಾಮಕ್ರೋಧ ಅಸೂಹೆ ದುರ್ಬುದ್ಧಿಗಳು ನಮ್ಮಲ್ಲಿ ಉಳಿದಿಲ್ಲಪ್ಪ. ಯಾರು ಬಂದ್ರು ಒಳ್ಳೇದಾಗ್ಲಪ್ಪ ಅನ್ನುವಷ್ಟು ಮನ್ಸಿಗೆ ಬಂದ್ಬಿಟ್ಟಿದೆ ಅಂದ್ರೆ ಅದು ತುಂಬು ಜೀವನ. ಹೌದು ಗುರುಜಿ, ನಮ್ಗೆ ಕೆಟ್ಟದು ಅಂತಾನೆ ಅನ್ಸಲ್ಲ ಗುರುಜಿ. ನಮ್ಮ ಮನ್ಸಿಗೆ ಯಾವ್ದು ಒಳ್ಳೇದಿದೆ ಅದನ್ನೇ ಆರಿಸ್ಕೊಂಡು ಹೋಗ್ತೀವಿ ಗುರುಜಿ ನಾವು. ಅದರಲ್ಲೂ ನಿಮ್ಮ ಭಗವಂತನ ನಡುವಿನ ಆ ಸಂಬಂಧ ನಿಮ್ಮ ಇಡೀ ಮನೆಯನ್ನು ಕಾಪಾಡಿದೆ. ಯಜಮಾನ್ರನ್ನ ನೋಡಿದ ನಂಗೆ ಅಥವಾ ಅವ್ರ ಮಾತು ಕೇಳದ ಬಹಳ ಖುಷಿ ಆಯ್ತು. ಯಾಕಂದ್ರೆ ಹೇಗಿದ್ದವರು ಇವತ್ತು ಎಷ್ಟು ಶ್ರದ್ಧೆಯಿಂದ ಮಾತಾಡ್ತಾರೆ. ಬಟ್ ನಾನೆಷ್ಟು ಚಿಕ್ಕವ ಅವ್ರ ಮುಂದೆ, ಆದ್ರೆ ಅವರೆಷ್ಟು ಶ್ರದ್ಧೆಯಿಂದ ಮಾತಾಡ್ತಾರೆ. ಆದ್ರೂ ನಿಮ್ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಗುರುಜಿ, ನನಗೆ ನನ್ ಜೀವ ಇರೋ ತನಕ ಒಂದು ಸಲ ನಿಮ್ಮ ಹತ್ರ ನನ್ ಕಷ್ಟ ನನ್ನ ಜೀವನದಲ್ಲಿ ನಡೆದಿದ್ದು ಹೇಳ್ಬೇಕು ಅಂತ ಹೇಳಿ ನಂಗೆ ಬಹಳ ಆಸೆ ಇತ್ತು ಗುರುಜಿ. ಇವತ್ತು ಕೃಷ್ಣನಿಗೆ ನೆನೆಸ್ತೆ ಗುರುಜಿ. ಏನಿಲ್ಲವ, ದೇವನೊಬ್ಬ ನಾಮ ಹಲವು, ನಿಮ್ಮ ಭಕ್ತಿ ನಮ್ಮ ಭಕ್ತಿ ಎಲ್ಲವೂ ಒಂದೇ. ಅವನು ಅಂದ್ರೆ ಯಾವಾಗಲೂ ನೀವು ಕೈ ಎತ್ತಿ ಮುಗಿದಾಗ ಅಥವಾ ಒಂದು ಹನಿ ಕಣ್ಣೀರು ನಿಮ್ಮ ಕಣ್ಣಿನಿಂದ ಜಾರಿ ನಿಮ್ಮ ಕಣ್ಣಿಂದ ಜಾರಿದ ಪ್ರತಿ ಹನಿಯೂ ಕೂಡ ಭಗವಂತನಿಗೆ ತಲುಪಿ ಅವೆಲ್ಲವೂ ಕೂಡ ಇಲ್ಲಿವರೆಗೂ ನಿಮ್ಮನ್ನು ಕರ್ಕೊಂಡು ಬಂದು ಅವನ ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ದಾನೆ. ಅಲ್ಲಾಗೋ ಮದುವೆ, ಅಲ್ಲಾಗೋ ಹುಟ್ಟು, ಅಲ್ಲಾಗೋ ಸಾವು, ಅಲ್ಲಾಗೋ ಡೈವರ್ಸ್ ಎಲ್ಲವೂ ನಿನ್ನ ಮನೆಯ ಹಿತಕ್ಕೆ ನಡೆದಿರುತ್ತವ. ಯಾವುದೂ ಕೂಡ ನಿನ್ನ ಮನೆಯ ಅಹಿತಕ್ಕಲ್ಲ. ಆದ್ರೆ ಅದನ್ನು ನೋಡುವ ಜ್ಞಾನದ ದೃಷ್ಟಿ ನಮಗೆ ಬೇಕು. ಮತ್ತೊಂದು ಗುರುಜಿ, ಕಣ್ಣಿಗೆ ನನಗೆ ಕಣ್ಣು ಸ್ವಲ್ಪ ಕಾಣಿಸಲ್ಲ ಅಂತ ಹೇಳಿ ಕನ್ನಡಕ ಬರ್ಕೊಟ್ಟಿದ್ರು ಗುರುಜಿ. ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಗುರುಜಿ, ಕಣ್ಣಿನ ತೋರ್ಸ್ಬಿಟ್ಟು ಹಂಗೆ ವಾಪಸ್ ಕರ್ಕೊಂಡ್ ಬಂದಿದ್ದೆ ಗುರುಜಿ. ಅವಾಗ್ಲೇ ನಾನು ಅನ್ಕೊಂಡೆ ಗುರುಜಿ, ಇದು ನಮ್ ಮನೆಗೆ ಒಂದು ಹುಡುಗಿ ಅಲ್ಲ ಅಂತ ಹೇಳಿ. ದುಡ್ಡಿತ್ತು ಗುರುಜಿ ನನ್ನ ಹತ್ರ, ಆದ್ರೂ ಪರೀಕ್ಷೆ ಮಾಡದೆ ಗುರುಜಿ. ಕೊಡ್ಸಿಲ್ಲ ಗುರುಜಿ ನನಗೆ. ಕರ್ಕೊಂಡೋಗಿ ನಾನು ಕೊಡಿಸ್ತೀನಿ, ನನ್ ಮಗ ಕೊಡ್ಸು, ಅಮ್ಮನಿಗೆ ಒಳ್ಳೇದು ಅಂತ ಹೇಳಿ ಕಳ್ಸಿದ್ರೆ ಹಂಗೆ ಅವಾಗಲೇ ತಿಳ್ಕೊಂಡ್ಬಿಟ್ಟೆ ಗುರುಜಿ. ನಾನು ಜಗಳ ಗಿಗಳ ಆಡ್ಲಿಕ್ಕೆ ಹೋಗಿಲ್ಲ ಗುರುಜಿ. ಇರ್ಲಿವಾ, ಯಾವುದು ಈಗ ನಿನ್ನ ಮನೆಯಿಂದಲೇ ಸಂಪೂರ್ಣ ಎಲ್ಲ ಬೇರುಗಳನ್ನ ಕಿತ್ಕೊಂಡು ಹೋಗಿದ್ಯೋ ಅದರ ಚಿಕ್ಕ ವಿಚಾರ ಕೂಡ ನಿನ್ನ ಮನೆಯಲ್ಲಿ ಚರ್ಚೆ ಆಗಬಾರ್ದು. ಹೌದು ಗುರುಜಿ. ಬಿಡವ, ಕಣ್ಣು ಆ ಕಣ್ಣಲ್ಲಿ ತೋರಿಸ್ತಿದ್ದ ಮಾತ್ರಕ್ಕೆ ನಿನ್ನ ಬದುಕು ಕುರುಡಾಗಿಲ್ಲ. ಎಂತ ಯಾರಿಲ್ದ ಕಾಲದಲ್ಲೇ ನಡೆಸ್ಕೊಂಡು ಬಂದ್ಬಿಟ್ಟಿದೀಯ. ಈ ಮಕ್ಕಳು ಬೆಳೆದ್ ನಿಂತಿದ್ದಾರೆ. ಈಗ ಯಾವುದೇ ಇದೆಲ್ಲ ಯಾವುದು? ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಮನ್ಸಲ್ಲಿ ಹಾರೈಸು ಅಷ್ಟೇ. ಯಾಕಂದ್ರೆ ಎಲ್ಲರೂ 4 ದಿನ ಇದ್ದು ಹೋಗೋದವ, ಎಲ್ಲರೂ ಎಲ್ಲಾರ್ಗೂ ಹೊಂದಾಣಿಕೆ ಆಗಲ್ಲ. ಹೌದು ಗುರುಜಿ. ಮತ್ತೇನಂದ್ರೆ ಗಂಡ ಹೆಂಡತಿಗೆ ಬಾಳ್ಲಿಕ್ ಬಿಡ್ಬೇಕು ಗುರುಜಿ ತಾಯಿ ತಂದೆಗಳು. ಹೌದು ಹೌದು, ನಿಜ. ಮಕ್ಕಳು ನಮ್ಗೆ ಹೇಳಿದ ಮಾತೆಲ್ಲ ಕೇಳ್ತಾವೆ ಅನ್ಕೊಂಡು ನಾವು ಮಕ್ಕಳಿಗೆ ಹೆಂಗ್ ಬೇಕಂಗ ಆಡ್ಸ್ಬಾರ್ದು ಗುರುಜಿ. ಹೊರಗಿಂದ ನಾವು ಒಂದು ಹೆಣ್ಣು ಮಗು ತಂದಿರ್ತೀವಿ, ಅದನ್ನ ತಂದೆ ತಾಯಿಗಳು ಅವ್ರದ್ದು ಅರ್ಥ ಮಾಡ್ಕೋಬೇಕು ಗುರುಜಿ. ತಂದೆ ತಾಯಿಗಳು ಮಧ್ಯೆ ಬರ್ತಾರೆ ಗುರುಜಿ ಈಗಿನ ಕಾಲದಲ್ಲಿ. ಸತ್ಯ. ತುಂಬಾ ಸಂಸಾರದಲ್ಲಿ ಹಿಂಗೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಅವತ್ತು ಹೇಳ್ತಿದ್ರು ನೋಡಿ. ತಂದೆ ತಾಯಿಗೆ ಯಾಕೋ ಗಂಡು ಮಕ್ಳಿಲ್ಲ, ಇರೋರಿಬ್ರು ಹೆಣ್ಣು ಮಕ್ಳು ಅಂದಾಗ ಆಯ್ತಪ್ಪ ಅಳಿಯನಾಗಿ ಒಂಚೂರು ಬಂದು ಹೋಗಿ ನೋಡ್ಕೊಳಪ್ಪ ಅನ್ನೋದು ಬೇರೆ. ಆದ್ರೆ ಸಂಪೂರ್ಣವಾಗಿ ನಿನ್ನ ಮನೆ ಹಾಳಾದ್ರೂ ಪರವಾಗಿಲ್ಲ, ನನ್ನ ಮನೇನ ಬಂದು ಉದ್ಧಾರ ಮಾಡು ಅನ್ನೋ ಮನಸ್ಥಿತಿ ಒಳ್ಳೆಯದಲ್ಲ. ಬಟ್ ಇವತ್ತಿಗೆ ನೋಡವ, ನಿನ್ನ ಮಗ ಯಾವುದರಲ್ಲಿ ಯಾವ ವಿಚಾರದಲ್ಲಿ ಬಹಳ ದೊಡ್ಡವ ಅನ್ಸ್ಕೊಂಡ ಅಂದ್ರೆ, ತಾಯಿ ತಂದೆಯ ವಿಚಾರದಲ್ಲಿ ಯಾವಾಗ ಒಂದು ಹೆಣ್ಣು ತಂದೆ ತಾಯಿಯ ತಪ್ಪಿಲ್ಲದೆ ಹೋದ್ರು ಅವರನ್ನು ದೂರ ಇಡು, ಅವರನ್ನ ದೂರ ತಳ್ಳು,
ಅಣ್ಣ ಅತ್ತಿಗೆನ ಮಾತಾಡಿಸಬೇಡ ಅಥವಾ ಅವ್ರ ಮಕ್ಕಳನ್ನು ಮಾತಾಡಿಸ, ಇಂಥದ್ದೇನೋ ಹೇಳಿಕೆ ಮಾತು ಹೇಳಿದಾಗಲೂ ಇಲ್ಲ, ಧರ್ಮ ಹೇಳುತ್ತೆ ಹೆಂಡತಿಯನ್ನೂ ರಾಣಿಯಂತೆ ನೋಡು, ಆದರೆ ಹೆತ್ತವರನ್ನ ದೂಷಿಸುವ ಹೆಣ್ಣನ್ನ ತುಂಬ ಸಮಯ ಹತ್ರ ಇಟ್ಟುಕೊಳ್ಳೋದು ಒಳ್ಳೇದಲ್ಲ. ಹಾಗಾಗಿ ಮಗ ಅವ್ರು ಹೇಳದಂತೆ ಕೇಳಿಕೊಂಡು ನಿಮಗೆ ನರಕ ತೋರಿಸಿಲ್ಲ. ಏನೋ ನನಗೆ ತಂದೆ ತಾಯಿಯೂ ಮುಖ್ಯ, ನೀನು ಬಂದಿದ್ರೆ ನಿನ್ನನ್ನು ರಾಣಿ ಥರ ನೋಡ್ಕೊಳ್ತೀನಿ, ಬಟ್ ಹೇಳಿಕೆ ಮಾತು ಕೇಳ್ಕೊಂಡು ಹೋಗ್ತೀಯ ಅಂದರೆ ಮುಗ್ಧರಾದ ಯಾವ ತಪ್ಪು ಇಲ್ಲದ ಅಪ್ಪ ಅಮ್ಮನ ಬಿಡ್ಲಿಕ್ಕೆ ನಾನು ತಯಾರಿಲ್ಲ ಅಂತ ಬಂದಿರೋ ನಿಮ್ಮ ಮಗ ದೇವರಿಗೆ ಪ್ರಿಯ. ಮತ್ತು ಒಂದು ಗುರೂಜಿ, ಕುಟುಂಬದಲ್ಲಿ ಒಳ್ಳೆಯವರು ನಮ್ಮ ಮನೆಯವರು ಹಾಳಾದಾಗ ಯಾರಿಗೂ ಇಷ್ಟ ಆಗ್ತಾ ಇದ್ದಿಲ್ಲ. ಈಗ ಒಳ್ಳೆಯವರಾದ್ರೂ ಇಷ್ಟ ಆಗ್ತಾ ಇಲ್ಲ ಗುರೂಜಿ. ಅವರ ಒಂದು 4 ಜನರಿಂದ ನಮ್ಮ ಸೊಸೆ ಈ ತರ ಮಾಡಿರೋದು ಗುರೂಜಿ. ಇರ್ಲವ, ಅಂತಿಮವಾಗಿ ಯಾರೋ ಹೇಳ್ಕೊಟ್ರು ಅನ್ನೋದಕ್ಕಿಂತ ನಮಗೊಂದು ಬುದ್ಧಿ ಇರಬೇಕು. ಹೌದು ಗುರೂಜಿ. ಅಯ್ಯೋ ಅವರು ಕೊಟ್ರು ಸರ್, ನಾನು ಕುಡ್ದೆ ಅಂದ್ರೆ ಕುಡ್ದಿದ್ವಿ, ಕೆಟ್ಟಿದ್ದೀಕೆ ಬದುಕು, ಅದು ಮುಂದೆ ಗೊತ್ತಾಗುತ್ತೆ ಅಷ್ಟೇ. ಹೌದು ಹೌದು ಗುರೂಜಿ. ಇರ್ಲಿ ತಾಯಿ, ಅದರ ಬಗ್ಗೆ ಬಹಳ ಮುಂದೆ ಬಂದ್ಬಿಟ್ಟಿದ್ದೀರಾ. ಈಗ ಏನಿದ್ರು ಇನ್ನೊಂದು ಬದುಕಿನ ಸೂಚನೆ ಇನ್ನೊಂದು ವರ್ಷದ ಒಳಗಡೆ ಬರುತ್ತೆ. ನೀವು ಸುಮ್ಮನೆ ಮೌನವಾಗಿ ಕೇವಲ ಭಗವಂತನ ಸ್ಮರಣೆ ಮಾಡ್ತಾ, ಇಂಥ ಕಥೆಗಳನ್ನ ಕೇಳ್ತಾ, ಎಲ್ಲರಿಗೂ ಒಳ್ಳೇದು ಬಯಸ್ತಾ, ನಿಮ್ಮ ಬದುಕಿನ ಉಳಿದ ಸಮಯವನ್ನ ಹೀಗೆ ಧ್ಯಾನಾಸಕ್ತರಾಗಿ ಭಗವಂತನ ವಿಚಾರವನ್ನು ಕೇಳ್ತಾ, ಮಗನಿಗೆ ಅಥವಾ ಮಗ ಸೊಸೆ ಏನೋ ಬಂದು ಸಲಹೆ ಕೇಳಿದ್ರೆ ಹೇಳಬೇಕು, ಇಲ್ವಾ ನೆಂಟ್ರ ಮನೆಗೆ ಹೋದಾಗ ಹೆಂಗ ಮೌನವಾಗಿರ್ತೀರ ಹಂಗಿದ್ದು ಬಿಡ್ಬೇಕು ನಿಮ್ಮ ಮನೇಲೆ. ಹೌದು ಗುರೂಜಿ. ಆಗ್ಲಿ ಚಂದ ಬದುಕು. ಅದೇ ನೋಡಿ, ನೆಂಟ್ರ ಮನೆಗೆ ಹೋದಾಗ ಒಂಚೂರು ಉಪ್ಪು ಕಡಿಮೆ ಇಲ್ಲ ಅಂದ್ರೆ ಉಂಡು ಬತ್ತಿರ್ತಾನೆ. ಹೌದು ಹೌದು ಗುರೂಜಿ. ಹಂಗೆ ನಮ್ಮ ಮನೇಲೂ ಕೆಲವೊಮ್ಮೆ ಹಂಗೆ ಬದುಕಬೇಕು. ಇರ್ಲವ, ನೀವು ಬದುಕಿರೋ ಬದುಕಂತೂ ನಾಳೆನೇ ನೀವು ಹೊರಟರು ಭಗವಂತನ ಪಾದ ಸೇರೋದ್ರು ಬಹಳ ಸಾರ್ಥಕತೆಯಿಂದ ಬದುಕಿದ್ದೀರಿ. ಹೌದು ಗುರುಜಿ, ನಂಗೆ ತುಂಬಾ ಖುಷಿ ಇದೆ ಗುರುಜಿ. ಈಗ ನಾನ್ ಸತ್ರು ನನ್ಗೆ ಏನಿಲ್ಲ ಗುರುಜಿ, ನಂದು ಆಸೆ ಎಲ್ಲ ತೀರ್ತು ಗುರುಜಿ. ನನಗೆ ನಿಮ್ಮ ಯಜಮಾನ್ರು ಪುಣ್ಯವಂತರು, ನಿಮ್ಮಂಥವ್ರನ್ನ ಪಡೆದಿರೋದು ಬಹಳ ಖುಷಿ ಆಯ್ತವ ನಿಮ್ಮ ಜೊತೆ ಮಾತಾಡಿ. ನನ್ನ ಸೌಭಾಗ್ಯ, ನೀವು ನಿಮ್ಮ ಬದುಕಲ್ಲಿ ಈ ಕಾರ್ಯಕ್ರಮ ಎಷ್ಟು ಪ್ರಭಾವ ಬೀರಿದೆ ಅನ್ನೋದನ್ನು ಹೇಳ್ಕೊಂಡು ನನಗೊಂದು ಸ್ಫೂರ್ತಿ ಕೊಟ್ರಿ. ಐ ಥಿಂಕ್ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಯಾರೋ 4 ಜನ ಆದರೆ ಎಷ್ಟು ದೊಡ್ಡವರು ಇದ್ದೀರಿ ವಯಸ್ಸಲ್ಲಿ ಅಥವಾ ಅನುಭವದಲ್ಲಿ, ನೀವು ಇದನ್ನಷ್ಟು ಪ್ರಮುಖವಾಗಿ ಪರಿಗಣಿಸಿದ್ದೀರಿ ಈ ಕಾರ್ಯಕ್ರಮವನ್ನು. ನನಗೆ ಬಹಳ ಸಂತೋಷ. ಏನೋ ಒಂಚೂರು ನೆಮ್ಮದಿ ಸಿಕ್ಕಿದೆ, ಅದು ಬಹಳ ಸಂತೋಷ. ಹೀಗೆ ನಿಮ್ಮ ಮಗನ ಮುಂದಿನ ಜೀವನವೂ ಕೂಡ, 2ನೇ ಮಗನ ವಿಚಾರವಾಗಿ ಹೇಳ್ತಾ ಇದ್ದೀನಿ, ಒಳ್ಳೆದಾಗುತ್ತೆ, ನಿಮ್ಮ ನಿರೀಕ್ಷೆ ಫಲಿಸುತ್ತೆ, ಕಾಯ್ತಾ ಇರಿ. ಆಯ್ತು ಗುರುಜಿ, ಆಯ್ತು ಗುರುಜಿ. ಮತ್ತೆ ನಿಮ್ ಪ್ರೋಗ್ರಾಮ್ ಎಲ್ಲ ಚೆನ್ನಾಗ್ ಬರ್ತದೆ ಗುರುಜಿ. ಮತ್ತೆ ನಾನು ದಿವಸ ಅದನ್ನ ನೋಡಿ ನೋಡಿ ನಾನು ನಂದು ನೋವು ಎಲ್ಲ ನಾನು ಮರ್ತಿ ಈಗ ನಾನು ಒಂದು ಮನುಷ್ಯ ಆಗಿ ಚೆನ್ನಾಗಿ ಎದೆ ಮುಂದೆ ಮಾಡ್ಕೊಂಡು ಹೋಗ್ತೀನಿ ಗುರುಜಿ. ನಾನು ಗ್ರೇಟ್. ತಪ್ಪು ಮಾಡಿದ್ರೆ ನಾವು ಹೆದರ್ಬೇಕು ಗುರುಜಿ, ತಪ್ಪು ಮಾಡಿಲ್ಲ ಅಂದ್ರೆ ನಾವು ಯಾಕೆ ಹೆದರೋದು ಅನ್ಕೊಂಡು ನಾವು ಧೈರ್ಯವಾಗಿ ಮುಂದೆ ನುಗ್ಗಿಕೊಂಡಿದ್ದೀವಿ. ಅಷ್ಟೇ ನಮ್ಮ ಕರ್ಮಗಳು, ನಮ್ಮ ನಡೆ ನುಡಿ ಕೆಲಸ ಮತ್ತು ನಮ್ಮ ಪ್ರತಿ ನಿರ್ಧಾರ ಹೆಜ್ಜೆ ಇವುಗಳಲ್ಲಿ ಶುದ್ಧತೆ ಇದ್ದರೆ ಯಾವ ಕಾನೂನು ಕೋರ್ಟು ಯಾವುದಕ್ಕೂ ಹೆದರೋದು ಬೇಡ. ಯಾರೋ ಹೆದರಿಸಬಹುದು, ನಮ್ಮ ಹತ್ರ ಸಾಕ್ಷಿ ಇದ್ದಾವೆ ಅಂತ. ಆದರೆ ಅವರು 1000 ಹೇಳಿದ್ರು ನಿಮಗೆ ಯಾಕೆ ಭಯ ಆಗಲಿಲ್ಲ ಅಂದರೆ ನೀವೇನು ಮಾಡಿಲ್ಲ. ಹೌದು ಗುರುಜಿ. ಹೌದು. ಕಾರಣಕ್ಕೆ ನೋಡಿ, ಧರ್ಮಕ್ಕಿಂತ ಈ ಜಗತ್ತಲ್ಲಿ ಧರ್ಮ ಪಾಲಿಸುವುದೇ ಅತ್ಯಂತ ನೆಮ್ಮದಿ, ಅತ್ಯಂತ. ಯಾಕಂದ್ರೆ ಭಯಗ್ರಸ್ತ ಜೀವನ ಇದೆಯಲ್ಲ, ಸಾವಿಗೂ ಅದಕ್ಕೂ ವ್ಯತ್ಯಾಸ ಏನೂ ಇಲ್ಲ. ಹೌದು ಗುರುಜಿ. ಅಯ್ಯೋ ಹಿಂಗ್ ಮಾಡ್ಬಿಟ್ಟಿದೀವಿ, ಅವಳೆ ಹೋಗಿ ಎಲ್ಲಿ ಏನು ಹೇಳ್ತಾಳೋ, ಎಲ್ಲಿ ಸಾಕ್ಷಿ ತೋರಿಸ್ತಾರೋ, ಮಾಡಿಲ್ಲ ಅಂದ್ರೆ ಮತ್ತೆ ಭಯ ಪಡ್ಲಿಕ್ಕೆ ಯಾಕೆ? ಭಯ. ನಮ್ಮ ಮಗನೂ ಅಷ್ಟೇ ಗುರುಜಿ, ಒಂದು ಚೂರು ಕುಂದಿಲ್ಲ ಗುರುಜಿ. ಅವನು ಯಾವಾಗ್ಲೂ ಹೇಳೋದು, ಅಮ್ಮ ನಿನ್ ಮಕ್ಕಳು ನಾವು ತಪ್ಪು ಮಾಡಲ್ಲ, ನಾವು ಯಾವಾಗ್ಲೂ. ಆ ಧರ್ಮ ಬುದ್ಧಿ ನಿನ್ನ ಮನೆಯನ್ನು ಕಾಯುತ್ತೆ. ಶುಭವಾಗ್ಲಿ. ನಿಮ್ಮ ದೊಡ್ಡ ಮಗ ಸೊಸೆ ಅವ್ರ ಮಕ್ಕಳು, ನಿಮ್ಮ ಚಿಕ್ಕ ಮಗ, ನಿಮಗೆ, ನಿಮ್ಮ ಯಜಮಾನರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನಿನ್ನ ಮನೆ ಸದಾ ಖುಷಿಯಾಗಿರ್ಲಿ ಗುರುಜಿ. ಆಯ್ತು ಗುರುಜಿ. ಮತ್ತೆ ನಾವು ದೇವ್ರ ಹತ್ರ ಬೇಡ್ತೀವಿ ಗುರುಜಿ, ನಿಮ್ಗುನು ದೇವ್ರು 100 ವರ್ಷ ಆಯುಸ್ ಕೊಟ್ಟು ಇದೇ ತರ ಪ್ರೋಗ್ರಾಮ್ ನಮ್ಮಂತ ನೊಂದವರಿಗೆಲ್ಲ ಒಳ್ಳೇದ್ ಹೇಳ್ಕೊಡ್ತೀರಲ್ಲ ಗುರುಜಿ, ಅದು ಹಂಗೆ ಮುಂದುವರ್ಸ್ಕೊಂಡ್ ಚೆನ್ನಾಗೆ ಹೋಗ್ರಿ ಗುರುಜಿ. ಏನಿಲ್ಲ, ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ ಬಹಳ ಖುಷಿ ಆಯ್ತು. ಎಷ್ಟು ಜನ ಮಾತಾಡಿದ್ರು ಅವರು. ಸೂಪರ್.
ನನಗೆ ಯಾಕಂದ್ರೆ ನೀವು ಆರಂಭದಲ್ಲಿ ಹೇಳಿದ್ ನೋಡಿ ಇಷ್ಟೊತ್ತಿಗೆ ಅವ್ರು ಬಹಳ ಮಾತಾಡೋಕ್ಕಾಗದೇ ಇರೋ ಸ್ಥಿತಿಲಿ ಇರ್ತಾರೆ ಅಂದ್ಕೊಂಡೆ. ಬಟ್ ಅವ್ರು ಎಷ್ಟು ಚೆನ್ನಾಗಿ ಅದನ್ನ ನನ್ಗೆ ಅರ್ಥ ಆಯ್ತು ನಿಮ್ಮ ಹಾರೈಕೆಯಲ್ಲಿ ಎಂತ ಶಕ್ತಿ ಇದೆ ಅಂತ. ಸೂಪರ್. ಅವ್ರನ್ನ ಮಗು ತರ ಪಾಲಿಸಿದ್ದೀರಿ. ಅವರು ಕೂಡ ಇವತ್ತು ಅಷ್ಟೇ ಆ ಧರ್ಮಜ್ಞಾನವನ್ನು ಬಲ್ಲವರಾಗಿ ಬದುಕ್ತಾ ಇದ್ದಾರೆ. ಗುರುಜಿ ಚೆನ್ನಾಗಿದ್ದೀವಿ ಸ್ವಾಮಿ. ಒಳ್ಳೆ ನಾವು ಈಗ ಮುಂಚಿನ ಕೆಲ್ಸದ ಮೇಲೆ ಇದ್ದಿದ್ಕಿಂತನೂ ಚೆನ್ನಾಗಿದ್ದೀವಿ ಸ್ವಾಮಿ. ಅದು ದೇವರ ಆಶೀರ್ವಾದ. ನಮ್ಮ ಮನೆಯವರಿಗೆ ದೇವ್ರು ಅಂದ್ರೆ ಇವತ್ತಿಗೂನು ಅವರು ನೀವ್ ಹೇಳ ಸ್ವಾಮಿ, ದೀಪ ಹಚ್ಚಿಸುವ ಅವರು ಏನು ಕೆಲಸ ಮಾಡೋದಿಲ್ಲ ಸ್ವಾಮಿ. ಅದು ನೋಡಿದ್ರೆ ನಮ್ಗೆ ಖುಷಿ ಆಗತ್ತೆ. ನನಗಷ್ಟು ಇರ್ಲಿಲ್ಲ. ನಾನು ಈಗ ಅವ್ರು ಮಾಡೋದೆಲ್ಲ ನೋಡ್ಕೊಂಡ್ಬಿಟ್ಟು ನನ್ಗೂನು ಒಂದ್ ಮನೆ ಮನ್ಸು ಚೇಂಜ್ ಆಗ್ಬಿಟ್ಟದ ಸ್ವಾಮಿ. ಅಷ್ಟೇ ಯಾಕಂದ್ರೆ ನಂಬಿ ಕೆಟ್ಟವರು ಯಾರು ಇಲ್ಲ, ಆದ್ರೆ ನಂಬದೇ ಕೆಟ್ಟವರು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ನಮ್ಮ ನಂಬಿಕೆಯಿಂದ ದೇವರಿಗೇನು ಆಗ್ಬೇಕಾದಿಲ್ಲ, ಆದ್ರೆ ನಮಗಂತೂ ತುಂಬಾ ಉಪಕಾರಗಳಿದ್ದಾವೆ. ಏನು ಹಣ ಆಸ್ತಿ ಅಂತಲ್ಲ, ಒಂದು ನಂಬಿಕೆ, ಒಂದು ಭರವಸೆ. ಡಾಕ್ಟ್ರು ಆಗಲ್ಲ ಅಂದ್ರೂ ಅದನ್ನು ಮೀರಿಯೂ ದೇವರಿದ್ದಾನೆ ಅನ್ನೋದು ಇದೆಯಲ್ಲ, ನಿಮ್ ಬಗ್ಗೆ ಇನ್ನು ಭರವಸೆ ಇಟ್ಕೊಳ್ಲಿಕ್ಕೆ ಅದು ಕಾರಣ ಆಯ್ತು. ಇನ್ನು ಏನು ಒಳ್ಳೇದಾಗುತ್ತೆ. ಯಾಕಂದ್ರೆ ಭಗವಂತನನ್ನ ನಂಬದೆ ತುಂಬಾ ತಪ್ಪು ಮಾರ್ಗ ಹಿಡಿದವ್ರು. ಯಾಕಂದ್ರೆ ನಂಬಲ್ಲ ಅನ್ನೋ ಆ ಮಾತಲ್ಲಿ ಒಂದು ಅಹಂಕಾರ ಇರುತ್ತೆ, ಅದರಿಂದ ಅವ್ರು ಏನನ್ನು ಮಾಡ್ಬಿಡ್ತಾರೆ. ಹೌದು ಗುರುಜಿ. ಶರಣಾಗುವುದರಿಂದ ಕಳ್ಕೊಳ್ಳೋದೇನು ಇಲ್ಲ ಅಲ್ವ ನವ. ಹಾಗಾಗಿ ಬಹಳ ಚಂದ ಆ ಭಕ್ತಿ, ಆ ಶ್ರದ್ಧೆ ನಿಮ್ಮನ್ನ ಒಂದು ಅಂದ್ರೆ ನಿಮ್ಮನ್ನಷ್ಟೇ ಅಲ್ಲ, ಮಕ್ಕಳಿಗೂ ಈ ಮಟ್ಟಿನ ಸಂಸ್ಕಾರ ಅಲ್ಲಿಂದಲೇ ಬಂದಿದೆ. ನಮ್ಮ ಮನೆಯವರು ಅವಾಗ ಮಾಡ್ತಾರಂತೆ ಗುರುಜಿ ನಿಮ್ಗೆ. ಓಹೋ ಹೌದಾ? ನಮ್ಗೇನು ಒಳ್ಳೇದು ಏನು ಕೆಟ್ಟದಾಗಿದೆ ಅಂತ ಹೇಳ್ಕೊಂಡ್ಬಿಡಿ. ತಮ್ಗೇನೆ ನೀವೊಂದು ದೇವಸ್ಥಾನದಲ್ಲಿ ಇದ್ದು ನಿಮ್ಗೆಲ್ಲ ನಾವು ಫೋನ್ ಸಿಗ್ತಾ ಗುರುಜಿ. ನನ್ಗೆ 2 ಗಂಡು ಮಕ್ಳಿದ್ರು, ಈ 3 ಗಂಡು ಮಕ್ಳು ಅಂತಾನೆ ಈಗ 3 ವರ್ಷದಿಂದ ನಾನು ತಿಳ್ಕೊಂಡೇ ಇದ್ದೀನಿ ಗುರುಜಿ. ಅರೆ ದೊಡ್ಡ ಮಾತು ತಾಯಿ. ಬಹಳ ನೋಡಿ ನಿಮ್ಮ ಹತ್ರ ಪಾಪ ನಾವು ಎಲ್ಲೋ ಮಾತಾಡಿರಲ್ಲ, ಬಟ್ ನೀವು ದೂರದಲ್ಲಿ ಇಷ್ಟು ದೊಡ್ಡ ಸ್ಥಾನ ಕೊಟ್ಟಿರ್ತೀರಿ. ಯಾರ್ದೋ ಕಥೆಯನ್ನ ಕೇಳ್ಕೊಂಡು ನಿಮ್ಮ ಜೀವನದಲ್ಲಿ ನೆಮ್ಮದಿ ಕಂಡುಕೊಂಡಿರ್ತೀರಿ. ಬಟ್ ನಮಗೀಗ ನೀವು ಹೇಳಿದಾಗ ಅನಿಸುತ್ತೆ, ಅಯ್ಯೋಯ್ಯಪ್ಪ ಎಂಥ ಹಿರಿಯರು ಈ ಕಾರ್ಯಕ್ರಮವನ್ನು ಕೇಳ್ತಾರೆ, ಏನೋ ಒಂಚೂರು ನೆಮ್ಮದಿ ಪಡ್ಕೊಳ್ತವ್ರೆ. 4 ವರ್ಷ ಅಂದ್ರೆ ಅದು ಸುಲಭನ? ನನಗೆ ಭಾಳ ಸಂತೋಷ ಇವತ್ತು ನಿಮ್ಮ ಜೊತೆ ಮಾತಾಡಿದ್ದು, ಅಥವಾ ನಿಮ್ಮ ಇರುವಿನ ಅರಿವು ಇವತ್ತು ನನಗಾಯಿತು. ಇಲ್ಲ ನನಗೆ ಗೊತ್ತೇ ಆಗ್ತಿಲ್ಲ. ಹೌದು ಗುರುಜಿ. ಮತ್ತೇನಂದ್ರೆ ನಿಮ್ಮ ಅಮ್ಮ ಅವ್ರಿಗೆಲ್ಲ ಕೇಳ್ದೆ ಅಂತ ಹೇಳ್ರಿ ಗುರುಜಿ. ಮತ್ತೆ ನಿಮ್ಮಂತ ಮಗ ಅವರು ಇಡೀ ಪ್ರಪಂಚ ಕೊಟ್ಟಿದಾರಲ್ಲ, ಅವ್ರಿಗೆ ತುಂಬಾ ಧನ್ಯವಾದಗಳು ಗುರುಜಿ. ನಿಮ್ಮಂತವ್ರು ಇವತ್ತು ನಮಗ್ ಸಿಕ್ಕಿದ್ ಬಹಳ ಖುಷಿ. ಒಳ್ಳೇದಾಗ್ಲವ. ಅಮ್ಮನಿಗೆ ಖಂಡಿತ ಹೇಳ್ತೇನೆ, ಅವ್ರ ಕಾರ್ಯಕ್ರಮ ಕೇಳ್ತಾ ಇರ್ತಾರೆ ಇಷ್ಟೊತ್ನಲ್ಲಿ. ಆಯ್ತು ಗುರುಜಿ, ತುಂಬಾ ಥ್ಯಾಂಕ್ಸ್ ಗುರುಜಿ ನಿಮ್ಗೆ. ಆಗ್ಲವ, ಒಳ್ಳೇದಾಗ್ಲಿ, ಶುಭವಾಗಿ, ಎಲ್ಲ ಒಳ್ಳೇದಾಗುತ್ತೆ. ಭೇಟಿ ಆಗೋಣ. ಶುಭವಾಗಿ. ಬರ್ತೀನಿ. ಗೋವಿಂದ. ನೋಡಿ ಪಾಪ ಆ ದಂಪತಿಗಳು ಎಷ್ಟು ಚಂದ ಮಾತಾಡ್ತಿದ್ದಾರೆ. ಅವ್ರು ಹೇಳಿದ್ರು, ನೀವು ಗಮನಿಸಿ ನೋಡಿ, ಒಂದು ಸಮಯದಲ್ಲಿ ಅವ್ರಿಗೊಂದು ಪೊಲೀಸ್ ಕೆಲಸ, ಏನೋ ಸರ್ಕಾರಿ ಕೆಲಸ ಇತ್ತು ಅಂತ. ಹೌದು, ಅಲ್ಲಿ ವಾಲಂಟರಿ ರಿಟೈರ್ಮೆಂಟ್ ತಗೊಳ್ಬಿಡ್ತಾರೆ. ಸ್ವಲ್ಪ ಏನೋ ಚಟದಲ್ಲಿ ಬೀಳ್ತಾರೆ, ಅಲ್ಲಿಂದ ಕಾಯಿಲೆ ಬೀಳ್ತಾರೆ. 2 ಮಕ್ಕಳು, ಗಂಡ ಬೇರೆ ಹಾಸಿಗೆ ಹಿಡಿದಿದ್ದಾರೆ. ಈ ತಾಯಿ ಎಷ್ಟು ಹೋರಾಡಿದ್ದಾರೆ ಅವತ್ತಿಗೆ. ಎಷ್ಟೋ ಹೆಣ್ಮಕ್ಳು ಗಂಡ ಹಿಂಗೆ ಕೆಳಗಡೆ ಬಿದ್ದ ಕಾಲದಲ್ಲಿ ಎಷ್ಟೋ ಹೆಣ್ಮಕ್ಳು ಹೋರಾಡ್ತಾರೆ, ಅಯ್ಯೋ ಗಂಡ ಉಳಿಸ್ಕೊಳ್ಬೇಕು, ಒದ್ದಾಡ್ತಾರೆ. ಆದರೆ ಎಷ್ಟೋ ಗಂಡಂದಿರು ಅದನ್ನು ನೋಡಿ ತಿದ್ದುಕೊಳ್ತಾರೆ, ಅಯ್ಯೋ ನನ್ನ ಹೆಂಡತಿಗೆ ನಾನು ಇಷ್ಟು ಅನ್ಯಾಯ ಮಾಡ್ತಾ ಇದ್ದೀನಿ. ಇನ್ನೂ ಕೆಲವರು ಹಂಗೆ ಹೊಂಟೋಗ್ಬಿಡ್ತಾರೆ. ಹಾಗಾಗಿ ನಾನು ಹೇಳೋದು, ಒಂದು ಹೆಂಡತಿ ಸೇವೆ ಮಾಡಿದಾಗ ಅಥವಾ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಅದನ್ನು ಅರ್ಥ ಮಾಡಿಕೊಂಡಾಗ ಅದು ಧರ್ಮ, ಇಲ್ಲಾಂದರೆ ದೇವರು ಮೆಚ್ಚೋದಿಲ್ಲ. ಆ ಪ್ರಕಾರವಾಗಿ ಈ ದಂಪತಿಗಳು ಇವತ್ತು ಖುಷಿಯಾಗಿ ಮಾತಾಡ್ತಿದ್ದಾರೆ. ವನವಾಸ ಅನುಭವಿಸಿ ಬಂದಿದ್ದಾರೆ, ಏನು ಸುಮ್ಮನೆ ಬಂದಿಲ್ಲ. ಇವತ್ತು ಅರಮನೆಯಲ್ಲಿ ಕುಳಿತು ಮಾತಾಡಿದಂತೆ, ಸಿಂಹಾಸನದಲ್ಲಿ ಕುಳಿತು ಮಾತಾಡದಂತೆ ಮಾತಾಡುತ್ತಿದ್ದಾರೆ. ಇದೇ ನೋಡಿ, ಕಷ್ಟಗಳ ನಂತರ ಒಂದು ಸುಖದ ಜೀವನ ಇರುತ್ತೆ ಅನ್ನೋದಕ್ಕೆ ಇವರು ಸಾಕ್ಷಿ. ಅಂಥ ಒಳ್ಳೆ ಮಕ್ಕಳಿದ್ದಾರೆ. ಪಾಪ ಮಕ್ಕಳ ಜೀವನದಲ್ಲಿ ಕೆಲವೊಂದು ನಡೆದಿದ್ದಾವೆ. ಏನೇ ಆಗಲಿ ಎಲ್ಲ ಒಳ್ಳೆಯದಾಗುತ್ತೆ. ಆ 2ನೇ ಮಗನಿಗೆ ಒಳ್ಳೆ ಜೀವನ ಸಂಗಾತಿ ಸಿಗಲಿ. ಅವ್ರದ್ದು ಒಂದು ಬದುಕೆ ಆಗಬೇಕಲ್ವ. ಅಪ್ಪ ಅಮ್ಮ ಒಂದು ಹಂತ ಆದಮೇಲೆ ಅವರು ಹೊರಟಾಗ, ದೊಡ್ಡ ಮಗ ಅವ್ರ ಹೆಂಡತಿ ಮಕ್ಕಳು ಅಂತ ಇದ್ದಾಗ ಈ ಚಿಕ್ಕ ಮಗನಿಗೂ ಒಂದು ಆಸರೆ ಆಗಬೇಕು. ಅದು ನನ್ನ ಹಾರೈಕೆ. ಒಳ್ಳೆ ಸಂಗಾತಿ ಸಿಗಲಿ, ಒಳ್ಳೆಯದಾಗಲಿ. ನೀವು ಯೋಚನೆ ಮಾಡಿಬಿಡ್ರವ, ನೀವು ಚೆನ್ನಾಗಿರಿ, ಒಳ್ಳೆಯದಾಗಲಿ, ಶುಭವಾಗಲಿ.